ನಮಸ್ಕಾರ ಆಕಾಂಕ್ಷಿಗಳೇ, KAS ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ವಭಾವಿ ಪರೀಕ್ಷೆ ಬರ್ತಾ ಇದೆ. ನಾವೀಗ ಬೇಸಿಕ್ಸ್ ಎಲ್ಲನೂ ಕೂಡ ಕಲಿತಾ ಇದ್ದೀವಿ. ಜೊತೆಗೆ ಈ ಕ್ವಶನ್ ಪೇಪರ್ಸ್ಗಳು ಹೇಗಿತ್ತು ಅನ್ನೋದನ್ನು ನಾವು ಒಂದ್ಸರಿ ಖಂಡಿತವಾಗಲೂ ಕೂಡ ನೋಡಬೇಕು. ಈ ಕ್ವಶನ್ ಪೇಪರ್ದಲ್ಲಿ ಸ್ಕೋರ್ ಕಾರ್ಡ್ ಯಾವುದು, ನಮಗೆ ಅತಿ ಹೆಚ್ಚು ಅಂಕಗಳು ಯಾವ ಪಾರ್ಟ್ನಲ್ಲಿ ಬರುತ್ತೆ, ಕಡಿಮೆ ಪ್ರಯತ್ನದಿಂದ ಹೆಚ್ಚು ಅಂಕಗಳು ಬರ್ತಕ್ಕಂತಹ ವಿಷಯ ಯಾವುದು ಅಂತೇಳಿ ತಿಳ್ಕೊಬೇಕು. ಅವುಗಳ ಬಗ್ಗೆ ಇವತ್ತು ನಾನು ಬೆಳಕು ಚೆಲ್ತಾ ಹೋಗ್ತೀನಿ ನಿಮಗೆ. ಪೇಪರ್ 2 ಇದೆ, 100 ಪ್ರಶ್ನೆಗಳು, 200 ಅಂಕಗಳು. ಅದರಲ್ಲಿ ಕರ್ನಾಟಕ ಸ್ಟೇಟ್ ಕರೆಂಟ್ ಇವೆಂಟ್ಸ್ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಮೆಂಟಲ್ ಎಬಿಲಿಟಿ ಇರುತ್ತೆ, 30 ಪ್ರಶ್ನೆಗಳು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾಲಜಿ ಇದಕ್ಕೆ 30 ಕ್ವಶನ್ ಇರುತ್ತೆ. ಟೋಟಲ್ 100 ಕ್ವಶನ್. ಈ 2020ನೇ ವರ್ಷದಲ್ಲಿ ನಡೆದಿರ್ತಕ್ಕಂತಹ ಕ್ವಶನ್ ಪೇಪರ್ನ ನಾನು ತೆಗೆದು ನೋಡಿದೆ. ಇದರಲ್ಲಿ ಮೆಂಟಲ್ ಎಬಿಲಿಟಿಗೆ 30 ಪ್ರಶ್ನೆ ಬಂದಿದೆ. ಈ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ 8 ಪ್ರಶ್ನೆಗಳು ಡಿಸಿಷನ್ ಮೇಕಿಂಗ್, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಇದ್ರ ಮೇಲೆ 8 ಪ್ರಶ್ನೆ ಬಂದಿದೆ. 8 ಪ್ರಶ್ನೆ ಅಂದರೆ 16 ಮಾರ್ಕ್ಸ್ ಆಯಿತು. ಮತ್ತು ಈ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಯಾವುದೇ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ. ನಿಮ್ಮ ಮಸ್ತಕ ಚೆನ್ನಾಗಿದ್ದರೆ ಸಾಕು. ಪುಸ್ತಕದಿಂದ ಅಲ್ಲ, ಮಸ್ತಕದಿಂದ ಸರಿಯಾದ ಉತ್ತರ ಬರೀತಕ್ಕಂತಹ ಪೋರ್ಷನ್ ಯಾವುದಂದರೆ KAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ದಲ್ಲಿ, ದಟ್ ಈಸ್ ಮೆಂಟಲ್ ಎಬಿಲಿಟಿ. ಆ ಮೆಂಟಲ್ ಎಬಿಲಿಟಿಯಲ್ಲಿ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್, ಇದನ್ನು ನಿರ್ಧಾರ ತೆಗೆದುಕೊಳ್ಳುವ ಪ್ರಶ್ನೆಗಳು ಅಂತ ಹೇಳ್ತೀವಿ. ಯಾವ ಥರ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ, ನಿಮ್ಮನ್ನು ನೀವೇ ಊಹಿಸಿಕೊಳ್ಬೇಕು. ಅವ್ನು ಕ್ವಶನ್ನ ಹಂಗೆ ಕೇಳ್ತಾನೆ, ನೀವು ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದೀರಿ ಎಂದಿಟ್ಟುಕೊಳ್ಳಿ ಅಂತಾನೆ. ಆವಾಗ ನಿಮ್ಮ ಆ್ಯಕ್ಟಿಂಗ್ ಜಿಲ್ಲಾಧಿಕಾರಿ ಥರನೇ ಇರ್ಬೇಕು. ನೀವು ಒಬ್ಬರು ತಹಶೀಲ್ದಾರ್ ಆಗಿದ್ದೀರಿ ಅಂತೇಳಿ ಕೇಳ್ತಾನೆ. ಆವಾಗ ನಿಮ್ಮ ಆ್ಯಕ್ಟಿಂಗ್ ತಹಶೀಲ್ದಾರ್ ಥರನೇ ಇರ್ಬೇಕು. ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ನಿಮ್ಮ ಮೈಯಲ್ಲಿ ಆ ತಹಶೀಲ್ದಾರ್ ಹುದ್ದೆಯ ಎಲ್ಲ ಗಣಿತಗಳು ಬಂದುಬಿಡ್ಬೇಕು. ಜಿಲ್ಲಾಧಿಕಾರಿ ಹುದ್ದೆ ಎಲ್ಲ ಗಣಿತಗಳು ಜ್ಞಾನ ಬಂದುಬಿಡ್ಬೇಕು. ನೀವು ಒಂದು ಮುನ್ಸಿಪಲ್ ಕೌನ್ಸಿಲ್ನ ಕಮಿಷನರ್ ಆಗಿದ್ದೀರಿ ಅಂತೇಳಿ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಆ ಒಂದು ಹುದ್ದೆಯಲ್ಲಿದ್ದುಕೊಂಡು ಒಂದು ಕಷ್ಟಕರವಾದ ಪರಿಸ್ಥಿತಿ ಬಂದಾಗ ನೀ ಏನು ಡಿಸಿಷನ್ ತಗೋತಿ ಅನ್ನೋದನ್ನು ಇಲ್ಲಿ ಉತ್ತರ ಬರೆಯೋದೇ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್. 2020ರಲ್ಲಿ 8 ಪ್ರಶ್ನೆಗಳು ಬಂದಿತ್ತು. ಈ ಸಲನೂ ಕೂಡ ಸುಮಾರು 8ರಿಂದ 10 ಕ್ವಶನ್ ಬರ್ತವೆ. 20 ಅಂಕಗಳು ಅಂದರೆ 400ಕ್ಕೆ 20 ಅಂಕಗಳು. ನೀವು ಯಾವುದೇ ಪುಸ್ತಕ ಓದೋ ಅಗತ್ಯ ಇಲ್ಲ. ನಿಮ್ಮಲ್ಲಿರ್ತಕ್ಕಂತಹ ಚುರುಕತೆ, ನಿಮ್ಮಲ್ಲಿರ್ತಕ್ಕಂತಹ ಏನು ಹಿಂದಿನ ಜ್ಞಾನ, ನೀವು ಸಮಾಜವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅದರ ಮೇಲೆ ಇದಕ್ಕೆ ಉತ್ತರ ಬರಿಬೋದು. ಅಂದರೆ ಈಗ 400 ಪೈಕಿ 20 ಅಂಕಗಳು ಈಗಾಗಲೇ ನಿಮಗೆ ಸಿಕ್ಕಂಗೆ. ಇನ್ನೇನೇ ಇದ್ರೂ 380 ಅಂಕಗಳಿಗೆ ಮಾತ್ರ ನೀವು ಪ್ರಯತ್ನ ಮಾಡಬೇಕು. 2020ರ ಕ್ವಶನ್ ಪೇಪರನ್ನು ನಾವು ಅನಾಲಿಸಿಸ್ ಮಾಡೋಣವೇ, ಬನ್ನಿ. ಎಷ್ಟು ಕ್ವಶನ್ ಚೆನ್ನಾಗಿದೆ ನೋಡಿ. ಗೃಹ ಸಮುಚ್ಚಯ ಕರಾರನ್ನು ಮೀರುವುದೆಂದರೆ ಬಾಡಿಗೆದಾರರಾದ ಅವನು ತನ್ನ ಭೂ ಒಡೆಯನೊಂದಿಗೆ ಸಹಿ ಮಾಡಿದ ಕಾನೂನುಬದ್ಧ ದಾಖಲೆಯನ್ನು ಬಹಿಷ್ಕರಿಸಿದಾಗ ಉದ್ಭವಿಸುವುದು ಈ ಕೆಳಗಿನ ಸಂದರ್ಭಗಳ ಪೈಕಿ ಗೃಹ ಸಮುಚ್ಚಯದ ಗುತ್ತಿಗೆ ಕರಾರು ಭಂಗ ಮಾಡಿದ್ದಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು? ನೋಡಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಅವನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಸೊ ದ್ಯಾಟ್ ಆದರೂ ನಿಮಗಿದು ಗೂಗಲ್ ಟ್ರಾನ್ಸ್ಲೇಷನ್ ಇದೆ, ಅರ್ಥ ಆಗಬೇಕು. ಏನಾಗಿದೆ, ಇಲ್ಲೊಂದು ಕರಾರಾಗಿದೆ. ಪ್ರಶ್ನೆಯನ್ನು ಭಾಳ ನಿಖರವಾಗಿ ಓದ್ಕೋಬೇಕು. ಕರಾರು ಅಂದರೆ ಇಂಗ್ಲೀಷ್ನಾಗ ಏನಂತ ಕರಿತೀವಿ, ಇದಕ್ಕೆ ಅಗ್ರಿಮೆಂಟ್ ಅಂತ ಕರಿತೀವಿ. ಒಂದು ಅಗ್ರಿಮೆಂಟ್ ಆಗಿದೆ. ಗೃಹ ಸಮುಚ್ಚಯ ಕರಾರು ಅಂದರೆ ಅಪಾರ್ಟ್ಮೆಂಟ್, ಗೃಹ ಸಮುಚ್ಚಯ ಅಂದರೆ ಅಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಅಪಾರ್ಟ್ಮೆಂಟ್ದಾಗ ಒಬ್ಬ ವ್ಯಕ್ತಿ ಏನು ಮಾಡೋದನ್ನ, ಬಾಡಿಗೆ ಇರೋದನ್ನ, ಬಾಡಿಗೆ ಇರಬೇಕಾಗಿತ್ತಂದ್ರೆ ಮೊದಲು ಅಗ್ರಿಮೆಂಟ್ ಮಾಡ್ಬೇಕು. ಆ ಅಗ್ರಿಮೆಂಟ್ದಾಗ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಿರ್ತಾರೆ. ನೋಡಿ, ನೀವು ಯಾರಾದರೂ ಮನೆ ಬಾಡಿಗೆ ತೊಗೊಂಡು ನಿಮ್ಮ ಬಾಡಿಗೆ ಕರಾರನ್ನು ಯಾರಾದರೂ ಓದಿದ್ರಿ ಅಂದರೆ ಇದಕ್ಕೆ ಚೆನ್ನಾಗಿ ಉತ್ತರ ಬರಿಬೋದು. ಅರ್ಥ ಆಯ್ತಾ? ಇದೆಲ್ಲೂ ಪುಸ್ತಕದಲ್ಲಿರಲ್ಲ. ನಿಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನು ನೀವು ಬಳಸ್ಕೊಳ್ಬೇಕು. ಯಾರಾದರೂ ವಿದ್ಯಾರ್ಥಿಗಳಿದ್ರೆ ನೀವು ಹೋಗಿ ರೂಮ್ ಮಾಡಿರ್ತೀರಿ, ಮನೆ ತೊಗೊಂಡಿರ್ತೀರಿ, ಅಲ್ಲಿ ರೂಮ್ ಮಾಡಿರ್ತೀರಿ, ಅಲ್ಲಿ ರೂಮ್ದಲ್ಲಿ ಅಗ್ರಿಮೆಂಟ್ ಮಾಡ್ಕೋತಾರೆ ನಿಮ್ಮ ಕಡೆ. ಆ ಅಗ್ರಿಮೆಂಟ್ ಬಗ್ಗೆ ಇಲ್ಲಿ ಕ್ವಶನ್ ಕೇಳ ನಾವು. ಒಂದು ಅಪಾರ್ಟ್ಮೆಂಟ್ದಾಗ ಅಗ್ರಿಮೆಂಟ್ ಐತಿ. ಆ ಅಗ್ರಿಮೆಂಟನ್ನು ನೀವು ಮೀರೋದು
ಆ ಅಗ್ರಿಮೆಂಟ್ದಾಗ ಕಂಡೀಷನ್ಸ್ ಇರ್ತಾವೆ, ಕಂಡೀಷನ್ 1, ಕಂಡೀಷನ್ 2, ಕಂಡೀಷನ್ 3, ಕಂಡೀಷನ್ 4, 5, 6, 7 ಅದನ್ನು ಮೀರುದು ಅಂತ ನೀವು. ಅದನ್ನು ಮೀರುದು ಈ ಕೆಳಗಿನೊಳಗೆ ಯಾವ್ದು ಆಕೈತಿ ಅಂತ ಕೇಳೇನು ಇಷ್ಟ ತಿಳಿತಾ? ಬಾಡಿಗೆದಾರರು ಅದಿರಿ ನೀವು ತಿಳ್ಕೊಬೇಕೀಗ. ನಿಮಗೊಬ್ಬ ಮಾಲಕ ಅದಾನ ತಿಳಿತಾ? ಆ ಮಾಲಕನ ಜೊತೆ ನೀವೇನು ಮಾಡ್ಕೊಂಡಿದ್ದೀರಿ? ಕರಾರು ಮಾಡ್ಕೊಂಡಿದ್ದೀರಿ. ಇದೆಲ್ಲನೂ ಇಮಿಡಿಯೇಟಾಗಿ ನಿಮಗೆ 1 ನಿಮಿಷದಲ್ಲಿ 1.5 ನಿಮಿಷದಲ್ಲಿ ಇದೆಲ್ಲನೂ ಚಿತ್ರ ನಿಮ್ಮ ಕಣ್ಣಾಗ ಬರಬೇಕು. ಆವಾಗ ಟಿಮ್ ಇನ್ನೊಂದು ನಗರಕ್ಕೆ ಹೋಗಲು ತೀರ್ಮಾನಿಸಿದನು. ಟಿಮ್ ಅನ್ನೋದೊಂದು ಹೆಸರು, ಅದು ಬಹುಶಃ ಇದೇನಾದರೂ ನಮ್ಮ ಭಾಷೆಯಲ್ಲಿ ಬರಬೇಕಾದ್ರೆ ಕಲ್ಲಪ್ಪ, ಮಲ್ಲಪ್ಪ, ರಾಮ, ಸೀತಾ ಅಂತ ನಾವು ಬಳಸ್ತೀವಿ. ಫಾರನ್ದವ್ರ ಹೆಸರು ಬಳಸ್ಯಾರ ಇಲ್ಲಿ ಅಷ್ಟೇ. ಅವರು ಕಲ್ಲಪ್ಪ ಇನ್ನೊಂದು ನಗರಕ್ಕೆ ಹೋಗಲು ತೀರ್ಮಾನಿಸಿದನು ತಿಳಿತಾ? ಈಗ ಬಾಡಿಗೆ ಅದಾನಲ್ಲಿ ಅವ ಕರಾರು ಮಾಡ್ಕೊಂಡನು, ಆದರೆ ಇನ್ನೊಂದು ನಗರಕ್ಕೆ ಹೋಗಾಕ ಅವ ಡಿಸೈಡ್ ಮಾಡಿದ. ಆದ್ದರಿಂದ ತನ್ನ ಭೂ ಒಡೆಯನನ್ನು ಕರೆದು ಭೋಗ್ಯ ನವೀಕರಣ ಮುಂದಿನ ತಿಂಗಳು ಮುಗಿಯಲಿದ್ದು. ಭೋಗ್ಯ ನವೀಕರಣ ಅಂದ್ರೆ ಅವೇನು ಅಗ್ರಿಮೆಂಟ್ ಮಾಡ್ಕೊಂಡನಲ್ಲ ಲೀಸದ್ದು, ಅದ್ರದ್ದು ಅಗ್ರಿಮೆಂಟು ಇನ್ನು ಮುಂದಿನ ತಿಂಗಳು ಮುಗಿಯೋದಿದೆ. ಈ ತಿಂಗಳಲ್ಲ, ಇನ್ನು ಮುಂದಿನ ತಿಂಗಳು ಮುಗಿದಿದೆ ಅಂದರೆ 1 ತಿಂಗಳು ಅಂದರೆ 30 ದಿನ ಟೈಮ್ ಇದೆ. ಅದನ್ನು ನವೀಕರಿಸಲು ಆಸಕ್ತಿ ಇಲ್ಲ ಎಂದು ಹೇಳುತ್ತಾನೆ. ಹಿಂಗೆ ಹೇಳಿದ್ರೆ ನಮ್ಮ ಟೀಮ್ ಅಥವಾ ಕಲ್ಲಪ್ಪಂದು ಏನಾದರೂ ತಪ್ಪೈತೇನು? ಏನೂ ತಪ್ಪಿಲ್ಲಲ್ಲ. ಹಾಗಾದರೆ ಇದು ಸರಿಯಾದ ಆಯ್ಕೆ ಅಲ್ಲ. ಯಾವುದಾದ್ರೂ ಅಗ್ರಿಮೆಂಟ್ ಬ್ರೀಚ್ ಆಗೈತೆ ಅಂತ ನೋಡೋಣ ಅನ್ನಿಸ್ತಾರಾಗ ಅಷ್ಟೇ. ಯಾವುದಾದ್ರೂ ಕರಾರು ಭಂಗವಾಗಿದೆಯೇ, ಭಂಗ ಅಂದ್ರೆ ಬ್ರೀಚ್ ಅಂತ ಕರಿತೀವಿ ಇಂಗ್ಲೀಷ್ನಾಗ, ಮುರಿದಿದೆಯೇ ಅಂತ. ಅವನು ಟೀಮ್ ಏನು ಮಾಡ್ತಾ ಇದ್ದಾನೆ, ಮುಂದಿನ ತಿಂಗಳು ಬೇರೆ ಊರಿಗೆ ಹೊಂಟಾನ. ಅದಕ್ಕೆ ಮುಂದಿನ ತಿಂಗಳ ಕರಾರು ಮುಗಿಯೋದಿದೆ, 1 ತಿಂಗಳು ಅಡ್ವಾನ್ಸ್ ಹೇಳತ್ತ ನಾನು ಇದನ್ನು ರಿನ್ಯೂ ಮಾಡ್ಕೊಳ್ಳೋಂಗಿಲ್ಲ, ನಾ ಇಲ್ಲಿ ಇರೋಂಗಿಲ್ಲ ಅಂದ ತಕ್ಷಣ ಒಂದು ಕರಾರಿನ ಅವಧಿ ಯಾವುದಾದ್ರೂ ನೀವು ಕರಾರು ಮಾಡ್ಕೊಳ್ರಿ, 30 ದಿನಕ್ಕಿಂತ ಮೊದಲ ನೋಟಿಸ್ ಕೊಟ್ಟು ನೀವು ಬಿಡಬಹುದು ಅಂತೇಳಿ ಕರಾರ್ದಾಗ ಹಾಕಿರ್ತಾರಲ್ಲಿ. ನೀವೇನಾದರೂ ಬಾಡಿಗೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತಂದ್ರೆ ಆ ಬಾಡಿಗೆ ಯಾವ ಕೊಟ್ಟಿರ್ತಾನಲ್ಲ ಅವಾಗ 30 ದಿನ ಮೊದಲೇ ಹೇಳಬೇಕಂತ ಇರ್ತದೆ. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಕಾಮನ್ ಸೆನ್ಸ್ ನಿಮ್ಗೆ ಇರ್ಬೇಕು. ಎರಡನೇದು ಏನಿದೆ ನೋಡ್ರಿ, ವೆಲೇರಿ ಇತ್ತೀಚೆಗೆ ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದು. ವೆಲೇರಿ ಅಂದ ತಕ್ಷಣ ನೀವು ಇದು ಫಾರಿನ್ ಹೆಸರಿದೆ, ಇಲ್ಲಿ ಯಾವ್ದಾರು ಒಂದು ಸೀತಾ ತೊಗೊಂಡ್ಬಿಡ್ರಿ ನೀವು ಅಷ್ಟೇ, ಅವಾಗ ನಿಮಗೆ ಚೆನ್ನಾಗಿ ನೆನಪಾಗುತ್ತೆ. ಒಬ್ಳು ಸೀತಾ ಇತ್ತೀಚೆಗೆ ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದಾಳೆ. ಅವಳಿಗೊಂದು ಜಾಬ್ ಇತ್ತು ಪ್ರೈವೇಟ್, ಕರೋನಾ ಬಂದುಬಿಡ್ತು, ಜಾಬನ್ನು ಕಳ್ಕೊಂಡ್ಳು. 8 ತಿಂಗಳ ಹಿಂದೆಯೇ ಗೃಹ ಸಮುಚ್ಚಯಕ್ಕೆ ಹೋಗುವಾಗ, 8 ತಿಂಗಳಕ್ಕಿಂತ ಮೊದಲನೇ ಗೃಹ ಸಮುಚ್ಚಯಕ್ಕೆ ಅಂದರೆ ಅಪಾರ್ಟ್ಮೆಂಟ್ಗೆ ಹೋಗುವಾಗ ಪ್ರತಿ ತಿಂಗಳು ಬಾಡಿಗೆ ಪಾವತಿಸುವ ಕುರಿತು ತನ್ನ ಭೂ ಮಾಲೀಕನೊಂದಿಗೆ ಲಿಖಿತವಾಗಿ ಬರೆದು ಕೊಟ್ಟಿದ್ದನ್ನು ನಿರ್ಲಕ್ಷಿಸಿ, ಪ್ರತಿ ತಿಂಗಳ ನಿಂಗೆ ನಾ ಬಾಡಿಗೆ ಕೊಡ್ತೀನಿ ಅಂತೇಳಿ ಬರೆದು ಕೊಟ್ಟಳ ಸೀತಾ ಅಥವಾ ವೆಲೇರಿ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಕಳೆದ 3 ತಿಂಗಳಿನಿಂದ ಬಾಡಿಗೆಯನ್ನು ಕೊಟ್ಟಿರೋದಿಲ್ಲ. ಅಲ್ಲೇನೈತಿ ಬಾಡಿಗೆ ಕರಾರದಾಗ ಯಾವಾಗ ಕೂಡ ಅದನ್ನು ನಮಗೆ ಹೇಳಿಲ್ಲ, ಬಾಡಿಗೆ ಕರಾರದಾಗ ಏನದಾವತ್ತು ನಮಗೆ ಹೇಳಿಲ್ಲ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಾಡಿಗೆ ಕರಾರದಾಗ ಏನಿರ್ತೈತಿ ಅಂತೇಳಿ ನಾವು ತಿಳ್ಕೊಂಡಿರ್ಬೇಕು ಈಗಾಗಲೇ. ಇದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ನಾವು. ಬರೀ ಕಾಮನ್ ಸೆನ್ಸ್ ಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು. ಬಾಡಿಗೆದಾರ ಇದ್ದವ ಪ್ರತಿ ತಿಂಗಳು ಮುಗಿದ ತಕ್ಷಣ 7ನೇ ತಾರೀಕಿನೊಳಗಾಗಿ 5ನೇ ತಾರೀಕಿನೊಳಗಾಗಿ 10ನೇ ತಾರೀಕಿನೊಳಗಾಗಿ ಬಾಡಿಗೆಯನ್ನು ಕೊಡತಕ್ಕದ್ದು ಅಂತೇಳಿ ಅಗ್ರಿಮೆಂಟ್ದಾಗ ಬರ್ಸಿರ್ತಾರೆ. ಅದು ನಿಮ್ಮ ಅನುಕೂಲ. ಕೆಲವೊಬ್ರು 1ನೇ ತಾರೀಕು ಬಾಡಿಗೆ ಕೊಡ್ಬೇಕಂತ ಬರ್ಸಿರ್ತಾರೆ. ಅವನು 3 ತಿಂಗಳಾಯ್ತು ಏನು ಕೊಟ್ಟಿಲ್ಲ, ಬಾಡಿಗೆಯನ್ನು ಕೊಟ್ಟಿಲ್ಲ ಅಂದರೆ ಇದು ಭಂಗ ಆಯ್ತಿಲ್ಲ, ಇದು ಬ್ರೀಚ್ ಆಯ್ತಿಲ್ಲ. ಆವಾಗ ಇದಕ್ಕೆ ಸ್ವಲ್ಪ ನೀವು ಸಾದಾ ಟಿಕ್ ಹಾಕೊಡ್ರಿ, ಇದು ಸರಿ ಇರಬಹುದು. ಅರ್ಥ ಆಯ್ತಾ? ಇದು ಸರಿ ಇರ್ಬೋದು. ಇಮಿಡಿಯೇಟಾಗಿ ಹೋಗಿ ಆನ್ಸರ್ ಶೀಟ್ ಮೇಲೆ 2 ಟಿಕ್ ಹಾಕಬೇಡಿ. ಯಾಕಂದ್ರೆ ಇನ್ನೂ ಕೂಡ ನೋಡಿ ಅದಕ್ಕಿಂತ ಬೆಸ್ಟ್ ಯಾವುದಾದ್ರೂ ಇರ್ಬೋದು. ಇಲ್ಲಿ ಈ 4 ಕೂಡ ಸರಿನ ಅನಿಸ್ತಿರ್ತವೆ, ಇದರಾಗ ಬೆಸ್ಟ್ ಅನ್ನೋದು ನೀವು ಆಯ್ಕೆ ಮಾಡೋದು ಇರ್ತದೆ. ಸೊ ದ್ಯಾಟ್ ಪ್ರಶ್ನೆಯನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಓದಬೇಕು, ಆಪ್ಷನ್ಸ್ಗಳನ್ನು ಭಾಳ ಸಿಸ್ಟಮೆಟಿಕ್ ಆಗಿ ತಾವು ಓದಬೇಕು. 3ನೇದೇನಿದೆ, ಮಾರ್ಕ್. ಇಲ್ಲೂ ಕೂಡ ಹೆಸರು ಫಾರಿನ್ ಹೆಸರೇ ಇದೆ. ಇಲ್ಲಿ ಮಾರ್ಕ್ ಬದಲಾಗಿ ನೀವು ರಾಮ ಅಂತ ಕರೀತೇವೆ. ರಾಮ ತಾನು 2 ವರ್ಷಗಳಿಂದ ಬಾಡಿಗೆ ಪಡೆದಿರುವ ಗೃಹ ಸಮುಚ್ಚಯದಲ್ಲಿನ ಅಸಂಖ್ಯಾತ ದೂರುಗಳನ್ನು ಪಟ್ಟಿ ಮಾಡಿ ಭೂ ಮಾಲೀಕನಿಗೆ ಪತ್ರ ಬರೆದನು. ಏನೋ ಬಾಡಿಗೆ ಅದನ್ನಲ್ಲ ಮಾರ್ಕ್ ಅಥವಾ ರಾಮ ಅನ್ನೋನು ಆ ವಸತಿ ಸಮುಚ್ಚಯದಲ್ಲಿ ಭಾಳ ದೂರುಗಳದಾವು. ಏನದಾವು? ನೀರು ಸರಿಯಾಗಿ ಬರಾತಿಲ್ಲ, ವಿದ್ಯುತ್ ಸರಿಯಾಗಿ ಉರಿತಾ ಇಲ್ಲ, ಹೌದಾ? ಇಂಥವು ಸಾಕಷ್ಟು ಸಮಸ್ಯೆಗಳದಾವ. ಇದ್ರ ಬಗ್ಗೆ ಅವನು ಇಂಥ ಸಮಸ್ಯೆ ಅದಾವ ಅಂಥೇಳಿ
ಮಾಲಕ್ಗೆ ಪತ್ರ ಬರೀತಾನ. ಹಿಂಗೆ ಪತ್ರ ಬರೆದ್ರೆ ಯಾವುದರ ಕಂಡೀಷನ್ಸ್ ಬ್ರೀಚ್ ಆದಂಗೆ ಆಕೈತೆ? ನೀವು ವಿಚಾರ ಮಾಡಿ. ಯಾವುದೂ ಕಂಡೀಷನ್ಸ್ ಇಲ್ಲಿ ಬ್ರೀಚ್ ಆಗಂಗಿಲ್ಲ. ಇದಕ್ಕಿಂತ ಕಡಿಮೆ ತೀವ್ರತೆ ಐತಿ ಇದು. ಮತ್ತು ಒಂದು ವೇಳೆ ಹಿಂಗೆ ಅವ್ನು 4 ಸರಿ ಪಟ್ಟಿ ಮಾಡಿ ಕಳಿಸಿದ್ರು ಕೂಡ ಮಾಲೀಕ ಏನಾದರೂ ಕ್ರಮ ತಗೋಲಿಲ್ಲ ಅಂದ್ರೆ ಇದು ಬ್ರೀಚ್ ಆದಂಗೆ. ಆದ್ರೆ ಒಂದನೇ ಟೈಮ್ ಇದನ್ನು ಬರಿತಾ ಇದ್ದಾನವ, ಅದನ್ನು ಬರೆದದ್ದನ್ನು ಇಮಿಡಿಯೇಟ್ ಮಾಲಕ ನೋಡಿ ಅದನ್ನ ಬಂದು ರಿಪೇರಿ ಮಾಡಿಸ್ಕೊಟ್ಟಂದ್ರೆ ಅದು ಮುಗಿದು ಹೋಯ್ತು. ದಟ್ ಈಸ್ ನಾಟ್ ಬ್ರೀಚ್ ಆಫ್ ಅಗ್ರಿಮೆಂಟ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೋಡಿ, ಲೆಸ್ಲಿ. ಇದು ಮತ್ತು ಅದೊಂದು ಹೆಸರು. ಲೆಸ್ಲಿ ಬದಲಾಗಿ ನೀವು ಯಾವುದೋ ಒಂದು ಹೆಸರನ್ನು ತಗೊಳ್ಳಿ. ಇಲ್ಲಿ ಲೆಸ್ಲಿ, ರಮಾ ಅಥವಾ ರಮ್ಯಾ. ರಮ್ಯಾ ತನ್ನ ಭೂಮಾಲೀಕ ತಾನು ಬಾಡಿಗೆ ಇರುವ ಕಟ್ಟಡವನ್ನು ಉಪೇಕ್ಷಿಸುತ್ತಿದ್ದಾನೆಂದು ನಿರ್ಲಕ್ಷಿಸುತ್ತಿದ್ದಾನೆಂದು ಭಾವಿಸಿ ತನ್ನ ವಕೀಲನನ್ನು ಸಲಹೆಗಾಗಿ ಕರೆದಿದ್ದಾಳೆ. ಲೀಸ್ ಕೊಟ್ಟಾನ ಮಾಲಕ, ಆದರೆ 10 ವರ್ಷ ಲೀಸ್ ಕೊಟ್ಟಾನಂತ ತಿಳ್ಕೊಳ್ಳಿ. ಏನಾಗಿಬಿಟ್ಟಿದೆ, ಅವನು ಸರಿಯಾಗಿ ಅದನ್ನು ಕಾಳಜಿನ ಮಾಡತ್ತಿಲ್ಲ ಮಾಲಕ್ ಬಂದು ಲೀಸ್ ಕೊಟ್ಟರು ಕೂಡ. ಅದಕ್ಕೆ ನಾ ಏನು ಮಾಡಬೇಕು ಅಂತ ತಿಳ್ಕೊಂಡು ಸಲಹೆ ಪಡೆಯೋದಕ್ಕೆ ಲೆಸ್ಲಿ ಅಥವಾ ರಮ್ಯಾ ಅನ್ನೋಳು ತನ್ನ ವಕೀಲನನ್ನು ಸಲಹೆಗಾಗಿ ಕರೆದಿದ್ದಾಳೆ. ಇದೇನು ಬ್ರೀಚ್ ಅಲ್ಲ, ಸಲಹೆ ಕರೆದಿದ್ದಾಳೆ. ಅವ್ನು ಸಲಹೆ ಕೊಡ್ತಾನೆ, ಭಾಳ ಅದರ ನೋಟಿಸನ್ನು ಅವನಿಗೆ ಮಾಲಕಕ್ಕೆ ಕೊಡ್ಬೋದು. ಅವ್ನು ಏನರ ತಪ್ಪಿದ್ರೆ ಬಂದು ಸರಿಪಡಿಸ್ಬೋದು. ಆದರೆ ಇಲ್ಲಿ ಏನಾಗಿಲ್ಲ, ಯಾವುದೂ ಇನ್ನೂ ಬ್ರೀಚ್ ಆಗಿಲ್ಲ. ಬ್ರೀಚ್ ಆಗೋ ಹಂತಕ್ಕೆ ಹೋಗಿದೆ. ಇಲ್ಲೂ ಯಾವುದೂ ಬ್ರೀಚ್ ಆಗಿಲ್ಲ, ಬ್ರೀಚ್ ಆಗೋ ಹಂತಕ್ಕೆ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೂ ಕೂಡ ಬ್ರೀಚ್ ಆಗಂಗಿಲ್ಲ, ಬ್ರೀಚ್ ಆಗೋ ಹಂತಕ್ಕೂ ಹೋಗಿಲ್ಲ. ಇಲ್ಲಿ ಮಾತ್ರ ಎರಡನೇದರಲ್ಲಿ ಕಂಡೀಷನ್ ಡೆಫಿನೆಟಾಗಿ ಏನಾಗಿದೆ, ಬ್ರೀಚ್ ಆಗಿದೆ, ಮುರಿದಿದೆ, ಭಂಗವಾಗಿದೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಹೇಳಿದ ನಾನು ಯಾವುದು ಭಂಗ ಆಗಿದೆ ಅದಕ್ಕೆ ಬೆಸ್ಟ್ ಹೇಳಿ ಅಂತಂದಾಗ ಸರಿಯಾದ ಉತ್ತರ ಯಾವುದಾಕತಿ? ಆಪ್ಷನ್ 2 ಸರಿಯಾದ ಉತ್ತರ ಆಗತ್ತೆ. ಇದನ್ನು ನೀವು ವಿಚಾರ ಮಾಡಬೇಕು 1 ನಿಮಿಷದಲ್ಲಿ. ಇದಕ್ಕೆ ನೀವು ಹಿಸ್ಟ್ರಿ ಓದೋ ಅವಶ್ಯಕತೆ ಇಲ್ಲ, ಪಾಲಿಟಿ ಓದೋ ಅವಶ್ಯಕತೆ ಇಲ್ಲ, ಜಾಗ್ರಫಿ ಓದೋ ಅವಶ್ಯಕತೆ ಇಲ್ಲ, ಕರೆಂಟ್ ಇವೆಂಟ್ಸ್ ಓದೋ ಅವಶ್ಯಕತೆ ಇಲ್ಲ, ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಕಾಮನ್ ಸೆನ್ಸ್. ಅಧಿಕಾರಿ ಆಗುವವನಿಗೆ ಕಾಮನ್ ಸೆನ್ಸ್ ಇರಬೇಕು ಅಂತ ಹೇಳ್ತಿರ್ತಾರಲ್ಲ, ಇದೇ ನೋಡಿ. ಕ್ವಶನ್ ನಂಬರ್ 2 ಹೋಗೋಣ. ನೀವು ಯಾರಿಂದಾದರೂ ಆಸ್ತಿಗೆ ಯಾವುದಾದರೂ ರೀತಿಯಲ್ಲಿ ಜಖಮ್ ಮಾಡಿದ್ದರೆ, ಒಂದು ಯಾರ್ದೋ ಒಬ್ಬರದ ಆಸ್ತಿ ಜಖಮ್ ಅಂದ್ರೆ ಹಾಳು ಮಾಡಿದ್ದರೆ, ಓಕೆ, ಪರಿಹಾರ ನೀಡುವುದು ಸಮಂಜಸ. ಉದಾಹರಣೆಗೆ ನಾನೊಂದು ಬೈಕ್ ಕೊಟ್ಟಿರ್ತೀನಿ ನಿಮಗೆ, ನೀವು ತೊಗೊಂಡು ಹೋಗಿ ಅದಕ್ಕೆ ಬೈಕ್ ಕೆಡಿವಿ ಹೆಡ್ಲೈಟ್ ಮುರ್ಕೊಂಬಂದಿದ್ರಿ ಅಂದ್ರೆ ಅದಕ್ಕೆ ನೀವು ಏನು ಮಾಡಬೇಕು? ಅದನ್ನು ಪರಿಹಾರ ನೀಡೋದು ನಿಮ್ಮ ಕೆಲಸ. ಓಕೆ, ಅದಕ್ಕೆ ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾನು ನಿಮ್ಮ ಮೇಲೆ ಏನು ಹಾಕೋನು, ಬೇಜಾರು ಹಾಕೋನು, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪನ್ನು ಬಿಡ್ತನು, ನಿಮ್ಮ ಮೇಲೆ ಕೇಸು ಕೂಡ ಹಾಕ್ಬೋದು ನನ್ನ ಕಡೆ ಪ್ರೂಫ್ ಇದ್ದರೆ. ಹೌದಾ? ಇಷ್ಟು ತಿಳ್ಕೊಡ್ರಿ. ಆಮೇಲೆ ಇದನ್ನು ಮರುಪ್ರದಾನ ಅಂದ್ರೆ ನಷ್ಟ ಭರ್ತಿ ಎಂದು ಕರೆಯುವರು. ಪರಿಹಾರ ಕೇಳ್ತೀವಲ್ಲ ಅದಕ್ಕೆ ನಾವು ನಷ್ಟ ಭರ್ತಿ ಅಂತ ಕರಿತೀವಿ. ಈ ಕೆಳಗಿನ ಯಾವ ಸಂದರ್ಭ ಮರುಪ್ರದಾನಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಒಬ್ಬ ಇದರಲ್ಲಿ ಮಾಲಕದನ, ಇನ್ನೊಬ್ಬ ವಸ್ತುವನ್ನು ತೊಗೊಂಡು ಹೋದವನ. ಆ ಮಾಲಕನ ವಸ್ತು ತೊಗೊಂಡು ಹೋದವ ಏನು ಮಾಡ್ಯಾನಂದ್ರೆ ಅದನ್ನು ಹೆಂಗೆ ತೊಗೊಂಡು ಹೋಗಿದ್ಲ ಹಂಗೆ ತಂದು ಕೊಟ್ಟಿಲ್ಲ. ಅವನು ಅದನ್ನು ಹೆಂಗಿದ್ದಂಗೆ ಹಂಗೆ ತಂದು ಕೊಟ್ಟಿಲ್ಲ, ಅದನ್ನು ಜಖಮ್ ಮಾಡಿ ತಂದು ಕೊಟ್ಟಾನ. ಅದರಿಂದ ಅದಕ್ಕೆ ಅವ್ನು ಪರಿಹಾರ ಕೊಡ್ಬೇಕಲ್ಲ. ಈ 4 ಸಂದರ್ಭದಲ್ಲಿ ಯಾವುದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳೇ ನಾವು. 1ನೇ ಆಪ್ಷನ್ ನೋಡೋಣ. ಜಕ್ ಲೆಸ್ಲಿಯ ಕ್ಯಾಮ್ರಾವನ್ನು ಎರವಲು ಪಡೆದಿದ್ದು. ಮತ್ತು ಇಲ್ಲಿ ಜಕ್ಕ ಮತ್ತು ಲೆಸ್ಲಿ ಅಂತ ಮತ್ತು ಫಾರಿನ್ ಹೆಸರು ಅದಾವ. ಇಲ್ಲಿ ನೀವು ಬೇಕಾದ್ರೆ ತಗೊಳ್ರಿ. ರಾಮ ಲಕ್ಷ್ಮಣನ ಕ್ಯಾಮ್ರಾವನ್ನು ಈ ಯಾಕೆ ಹೆಸರು ಚೇಂಜ್ ಮಾಡ್ಕೊ ಅಂತ ಹೇಳತ್ತೇನೆ ಅಂದರೆ ನಿಮಗೆ ಇಮಿಡಿಯೇಟ್ ಅದು ನಮ್ಮದು ಅನ್ನಿಸಿಬಿಡ್ತೈತೆ ಪ್ರಶ್ನೆ. ಇಲ್ಲಿ ಫಾರನ್ದವ್ರ ಹೆಸರು ಕೇಳಿ ಅದು ಫಾರನ್ ಪ್ರಶ್ನೆ ಆಗಿಬಿಡ್ತೈತೆ. ಅದನ್ನು ಪ್ರಶ್ನೆ ಮುಂದೆ ಮಾಡ್ಕೊಳ್ರಿ. ಮೊದಲು ರಾಮ ಲಕ್ಷ್ಮಣನ ಕ್ಯಾಮ್ರಾವನ್ನು ಎರವಲು ಪಡೆದಿದ್ದು, ಅದು ನೆಲದ ಮೇಲೆ ಬಿದ್ದು ಮಸೂರವು ಒಡೆದು ಹೋಯಿತು. ಮಸೂರ ಅಂದ್ರೆ ಲೆನ್ಸ್ ಅಲ್ರಿ, ಮಸೂರ ಒಡೆದು ಹೋಯ್ತು. ಯಾಕೆ? ಇದು ಭಾಳ ಇಂಪಾರ್ಟೆಂಟ್. ಏಕೆಂದರೆ ಅವನು ಸಂದೂಕನ್ನು ಜಿಪ್ನಿಂದ ಮುಚ್ಚಲು ವಿಫಲನಾಗಿದ್ದ. ಅದ್ರ ಮೇಲೆ ಲೆನ್ಸ್ ಮೇಲೆ ಒಂದು ಕವರ್ ಇರ್ತದೆ, ಅದನ್ನು ಮುಚ್ಚಕ್ಕೆ ವಿಫಲ ಆಗಿರ್ತಾನೆ, ಅದರಿಂದ ತೆಳಗೆ ಬೀಳ್ತೈತಿ, ಲೆನ್ಸ್ ಒಡೆದು ಹೋಗ್ತೈತಿ. ಆ ಸಂದರ್ಭದಲ್ಲಿ ಜಕ್ಕ ರಾಮ ಇದ್ದಾನೆ ಏನು ಮಾಡ್ತಾನೆ, ಕ್ಯಾಮ್ರಾವನ್ನು ಹಿಂದಿರುಗಿಸುವಾಗ ಅದರ ದುರಸ್ತಿ ವೆಚ್ಚ ಭರಿಸುವುದಾಗಿ ಲೆಸ್ಲಿಗೆ ಹೇಳುತ್ತಾನೆ. ಕರೆಕ್ಟಾ? ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ ಹಿಂದಿರುಗಿಸುವಾಗ, ಆಯ್ತಪ್ಪ ನನ್ನಿಂದ ತಪ್ಪಾಗೈತಿ, ನಾ ಅದನ್ನು ಲೆನ್ಸನ್ನು ಹಾಕಿ ಕೊಡ್ತೀನಿ. ಸರಿನೂ ತಪ್ಪಿದೆ? ಡೆಫಿನೆಟ್ಲಿ ಸರಿ. ಯಾಕಪ್ಪ ಅಂದರೆ ನಷ್ಟ ಭರ್ತಿ ಮಾಡುವುದಕ್ಕೆ ಉತ್ತಮ ಉದಾಹರಣೆ. ಕರೆಕ್ಟಾ? ಹಿಂಗಂತೇಳಿ ಇಲ್ಲಿಗೆ ನೀವು ಒಂದು ಸರಿ ಅಂತ ತಿಳ್ಕೊಂಡು ಟಿಕ್ ಮಾಡಿ ಬರಬೇಡಿ. 2ನೇದು ಓದಿ. ರೆಬೆಕ್ಕಾ ತನ್ನ ನೆರೆಯವರಿಂದ ಕಾರು ಎರವಲಾಗಿ ಪಡೆದುಕೊಂಡು
ಮತ್ತಿದು ರೆಬೆಕ್ಕಾ ಅಂದರೆ ಬೇರೆ ಐತಿ, ಅದಕ್ಕೊಂದು ಹೆಸರು ಬೇರೆ ಐತವ. ರಚಿತಾ ಆತನ್, ರಚಿತಾ ರಾಮ್. ನಿಮ್ಗೆ ಹೀರೋಯಿನ್ಗಳ ಹೆಸರು ಚೆನ್ನಾಗಿ ಗೊತ್ತಿರ್ತಾವೆ. ರಚಿತಾ ತನ್ನ ನೆರೆಯವರಿಂದ ಕಾರು ತೆಗೆದುಕೊಂಡು ಹೋಗಿ ಅದನ್ನು ಹಿಂತಿರುಗಿಸಿದಾಗ ಅನಿಲ ಸಂಗ್ರಾಹಕ ಖಾಲಿಯಾಗಿತ್ತು, ಅದರಲ್ಲಿರ್ತಕ್ಕಂಥ ಗ್ಯಾಸ್ ಖಾಲಿಯಾಗಿತ್ತು. ತಿಳಿದ? ಆಕೆ ಅಪಾರ ಕ್ಷಮೆ ಕೇಳುತ್ತಾಳೆ, ಮುಂದಿನ ಬಾರಿ ಹೆಚ್ಚು ಎಚ್ಚರಿಕೆ ವಹಿಸುವುದಾಗಿ ನೆರೆಯವರಿಗೆ ಹೇಳುತ್ತಾಳೆ. ನೋಡಿ, ಅವಳು ಏನು ಮಾಡ್ತಾಳೆ, ಇದರಿಂದ ನನ್ನ ದೊಡ್ಡ ತಪ್ಪಾಗಿದೆ, ನಾನು ಮುಂದಿನ ಸಲ ಏನು ಮಾಡ್ತೀನಿ, ಇದನ್ನು ಈ ಒಂದು ತಪ್ಪನ್ನು ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ಇದು ಮರುಪ್ರದಾನಕ್ಕೆ ಉತ್ತಮ ಉದಾಹರಣೆಯೇ ಅಲ್ಲ. ಆಕೆ ಏನಾದರೂ ಅನಿಲನ್ನು ತುಂಬಿ ಕೊಟ್ಟಿದ್ಲಂದ್ರೆ ಅದು ಮರುಪ್ರದಾನಕ್ಕೆ ಉತ್ತಮ ಉದಾಹರಣೆ ಆಗ್ತಿತ್ತು. ತುಂಬಿ ಕೊಟ್ಟಿಲ್ಲ, ಆಕೆ ಕ್ಷಮೆ ಕೇಳಲ್ಲ, ನನ್ನ ತಪ್ಪಾಗಿದೆ, ಇನ್ನೊಂದು ಸಲ ನಾ ಅದನ್ನ ಕ್ರಮ ತಗೋತೀನಿ, ಇನ್ನೊಂದು ಸಲ ಆ ತಪ್ಪು ಆಗಬಾರ್ದಂಗೆ ನೋಡ್ಕೋತೀನಿ ಅಂತ ಹೇಳಿದರೆ, ಹಿಂಗಾಗಿ ಮರುಪ್ರದಾನಕ್ಕೆ ಇದು ಉತ್ತಮ ಉದಾಹರಣೆ ಅಲ್ಲ. ಓಕೆ, ಮೂರನೇ ಆಪ್ಷನ್, ಆರೋನ್ ತನ್ನ ನಗರದ ಹೊರಗಿದ್ದಾಗ ತನ್ನ ಮನೆಯನ್ನು ಪರೀಕ್ಷಿಸುವಂತೆ. ಆರೋನ್ ಅಂದರೆ ಗಣೇಶ್ ಅಂತ ತಿಳ್ಕೊಳ್ಳೋಣ. ಗಣೇಶ್ ಅನ್ನುವವನು ತನ್ನ ನಗರದ ಹೊರಗಿದ್ದಾಗ, ಒಂದು ಊರು ಬಿಟ್ಟು ಹೊರಗೆ ಹೋಗ್ಯಾನವ, ಅವನ ಮನೆ ನೋಡ್ಕೋತಿರಪ್ಪ ಅಂತೇಳಿ ಟಾಮ್ಗೆ ಹೇಳ್ಯಾನವ. ಟಾಮ್ ಅಂದರೆ ಇವನ ಹೆಸರು ಒಂದು ಏನೋ ತಗೊಳ್ಳೋಣ, ಇವನ ಹೆಸರು ಪ್ರಶಾಂತ್. ಇವನ ಹೆಸರೇನು? ಗಣೇಶ್ ಅನ್ನವ ಪ್ರಶಾಂತ್ಗೆ ಹೇಳ್ಯಾನೆ, ನನ್ನ ಮನೆ ನೋಡ್ಕೋತಿರಪ್ಪ, ನಾನು ಊರು ಬಿಟ್ಟು ಬೇರೆ ಕಡೆ ಹೋಗೋದೇನೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಅವಾಗ ಟಾಮ್ ಹೋಗಿ ಅವನ ಮನೆ ನೋಡ್ತಾನೆ, ಪೈಪ್ ಒಡೆದು ಬಿಟ್ಟಿರ್ತೈತಿ ಅಲ್ಲಿ, ಗಣನೀಯ ಪ್ರಮಾಣದ ನೀರು ಹಾನಿಯಾಗಿರ್ತೈತಿ ಅಲ್ಲಿ, ನೀರಿನ ಪೈಪ್ ಹೊಡೆದು ಹಾನಿಯಾಗಿರ್ತೈತಿ. ಅದನ್ನು ಕಂಡು ಹಿಡಿದು ಏನು ಮಾಡ್ತಾನಂದ್ರೆ ಅವನು ಟಾಮ್ ಅಥವಾ ಪ್ರಶಾಂತ ಕೊಳಾಯಿ ದುರಸ್ತಿಗಾರನನ್ನು ದುರಸ್ತಿ ಮಾಡಲು ಕರೆಯುತ್ತಾನೆ. ಇದರಿಂದ ಏನು ಪ್ರಾಬ್ಲಮ್ ಮಾಡಿಲ್ಲ ಅವ್ನು ಗಣೇಶಿಗೆ, ಒಳ್ಳೇದೇ ಮಾಡ್ಯಾನವು. ಹೀಗಾಗಿ ನಷ್ಟ ಮರುಭರ್ತಿ ಮಾಡೋ ಪ್ರಶ್ನೆ ಏನಾಗಂಗಿಲ್ಲ, ಇಲ್ಲಿ ಉದ್ಭವಿಸುವುದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಬೇಕಾದ್ರೆ ಪ್ರಶಾಂತನವ ಗಣೇಶಿಗೆ ಉಪಕಾರನ ಮಾಡ್ಯಾನ, ಟಾಮ್ ಅನ್ನವ ಆರೋನ್ಗೆ ಉಪಕಾರನ ಮಾಡ್ಯಾನ. ಇಲ್ಲಿ ನಷ್ಟ ಭರ್ತಿ ಅನ್ನೋ ಪ್ರಶ್ನೆ ಬರಂಗಿಲ್ಲ. ನೆಕ್ಸ್ಟ್, ಕಂಪನಿಯ ನಿಲುಗಡೆ ಸ್ಥಳದಲ್ಲಿ ಒಂದು ಕಂಪ್ನಿ ಒಳಗೆ ಒಬ್ಬಕ್ಕೆ ಉದ್ಯೋಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ದಾಗ ಗುಂಡಿ ಬಿದ್ದಾವೆ, ಅಂದ್ರೆ ತೆಗ್ಗು ಬಿದ್ದಾವೆ ನಮ್ಮ ಭಾಷೆ ಒಳಗೆ. ಟೈರು ಚಪ್ಪಟೆ ಆದ ಬಗ್ಗೆ ಲೀಸಾ ಸಂಶಯ ಪಡುತ್ತಾಳೆ. ಅಲ್ಲಿ ಹೋಗಿ ತೆಗ್ನಿ ಒಳಗೆ ನೀ ಗಾಡಿ ಹಚ್ಚಿದಂದ್ರೆ ಚಪ್ಪಟೆ ಆಗೈತೆ ಅಂತೇಳಿ ಸಂಶಯ ಪಡ್ತಾಳೆ. ಅದರ ದುರಸ್ತಿ ವೆಚ್ಚವನ್ನು ತನ್ನ ಕಂಪನಿಯೇ ನೀಡಬೇಕೆಂದು ಅಂದುಕೊಳ್ಳುತ್ತಾಳೆ. ಆಕೆಯು ತನ್ನ ಬಾಸ್ನೊಂದಿಗೆ ಹೇಳುತ್ತಾಳೆ. ಇದಕ್ಕೆ ನಷ್ಟ ಭರ್ತಿಯನ್ನು ಬಾಸ್ ಕೊಡಬೇಕಾ? ನೋ. ಈಗ ಸರ್ಕಾರದವ್ರು ರೋಡ್ ಮಾಡ್ತಾರೆ, ಆ ರೋಡ್ದಾಗ ಗುಂಡಿ ಬಿದ್ದಿರ್ತವೆ. ಆ ಗುಂಡಿ ಒಳಗೆ ಹೋಗಿ ನಿಮ್ಮ ಗಾಡಿ ಹಿಂಗೆ ಏನೋ ಬೈಕ್ ಆ ಗಾಲಿ ಹೋಗ್ಸಿನ ಗಾಲಿ ಮುರಿತಂದ್ರೆ ನಿಮ್ಮ ಗಾಲಿ ಮುರಿದದ್ದನ್ನು ರೋಡ್ ಮಾಡಿದ ಮುನ್ಸಿಪಾಲ್ಟಿ ಆಗಲಿ, ರೋಡ್ ಮಾಡಿದ PWD ಇಲಾಖೆ ನಷ್ಟ ಭರ್ತಿ ಕೊಡಂಗಿಲ್ಲ. ಸೊ ದ್ಯಾಟ್ ಇದು ಕೂಡ ನಷ್ಟ ಭರ್ತಿಗೆ ಉತ್ತಮ ಉದಾಹರಣೆ ಅಲ್ಲ. ಹಾಗಾದರೆ ಈ 4 ಇದ್ದಾಗ ನಿಮಗೆ ಬೆಸ್ಟ್ ಆನ್ಸರ್ ಯಾವ್ದು ಅನ್ನಿಸ್ತು? ಆಪ್ಷನ್ 1 ಈಸ್ ದ ಬೆಸ್ಟ್ ಆನ್ಸರ್ ಅನ್ನಿಸ್ತು. ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇದ್ರದ್ದು ನಾನು PPT ಮಾಡಿದ್ದೀನಿ. ಆ PPTಯನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡ್ತೀನಿ. ನೀವು ಅದನ್ನು ದಯವಿಟ್ಟು ನೋಡಿ, ಅದಕ್ಕೆ ನಾನು ಟಿಕ್ ಮಾಡಿರೋಂಗಿಲ್ಲ. ಮತ್ತೊಂದು ಸರಿ ನೀವು ಇದೇ ಕ್ವಶನ್ ಪೇಪರನ್ನು ನೋಡಿ, ಈ ಕೇಳಿದ್ದನ್ನು ಸರಿ ಐತಿ ಚೌಕಾಶಿ ಮಾಡಿ, ಅವಾಗ ಇಂಥದ್ದು ಮಾಡೋದ್ರಿಂದ ಇದಕ್ಕೆ ನೀವು ಉತ್ತರ ಬರೆಯೋದಕ್ಕೆ ಸಾಧ್ಯ ಇದೆ. 3rd ಕ್ವಶನ್ ಹೋಗೋಣ. ಅನಿರ್ಣಾಯಕ ಪುರಾವೆಯಿಂದ ಜನ ಒಂದು ಸಂದರ್ಭವನ್ನು ಕುರಿತು ಏನನ್ನೂ ಊಹಿಸಿ ಅದೇ ನಿಜವೆಂದು ಊಹಿಸುತ್ತಾರೆ. ನೋಡ್ರಿ, ಅನಿರ್ಣಾಯಕ ಪುರಾವೆ ಅಂದ್ರೆ ಅದು ಎವಿಡೆನ್ಸ್ ನಿರ್ಣಾಯಕ ಇಲ್ಲ, ಅನಿರ್ಣಾಯಕ. ಅದನ್ನು ನೋಡೇ ಏನೋ ನಡೆದೈತಪ್ಪ ಇಲ್ಲ ಅಂತೇಳಿ ಊಹಿಸ್ತಾರೆ. ನಿಮ್ಮ ಜೀವನದಾಗೂ ಭಾಳ ಆಗಿರ್ತವೆ ಇಂಥವು. ನಿಮಗೆ ಬೇಕಾದವ್ರ ಜೊತೆ ನೀವು ಪಾರ್ಕ್ನಾಗ ತಿರುಗಾಡ್ತಿರ್ತೀರಿ ಕೈ ಹಿಡ್ಕೊಂಡು. ಆವಾಗ ನಿಮ್ಮ ದೋಸ್ತರು ನೋಡ್ತಾರೆ, ನೋಡಿ ಏನೇನೋ ಅಂತಾರ ಅವ್ರು ನಿಮಗೆ, ಏನೋ ನಡೆದೈತೆ ನೋಡಲ್ಲೈತೆ. ಆದರೆ ನಿಜವಾಗ್ಲೂ ಹಂಗೆ ಇರಂಗಿಲ್ಲ, ಅದು ತಿಳಿತಲ್ಲ. ಅಂಥ ಪರಿಸ್ಥಿತಿ ಈ ಕೆಳಗಿನ ಸಂದರ್ಭಗಳಲ್ಲಿ ಊಹಿಸುವುದು ಯಾವುದು ಅಂತ ಅರ್ಥ ಆಯ್ತಾ? ನೀವು ಒಂದು ಕಡೆ ನಿಮ್ಮನ್ನೇ ಕಲ್ಪಿಸ್ಕೊಳ್ಬೇಕಲ್ಲ. ನೀವು ನಾ ಹೆಂಗೆ ಒಂದು ಉದಾಹರಣೆ ಕೊಟ್ಟಿನಲ್ಲ, ನಿಮ್ಮನ್ನೇ ಕಲ್ಪಿಸ್ಕೊಳ್ಬೇಕು. ಬರೀ ಊಹಿಸಿಕೊಂಡು ಅದು ನಡೆದೈತೆ ಅಂದ್ಬಿಡೋದು. ನೀವಿಬ್ಬರು ಜೊತೆ ಕೂಡಿ ತಿರುಗಾಡ್ರಿ ಅಂದ್ರೆ ನೀವಿಬ್ಬರು ಲವರ್ ತಿಳ್ಕೊಂಬಿಡೋದು ಹೊರಗಿನ ಜನ. ಅದು ಬರೀ ಹೆಂಗಂದ್ರೆ ಇದು ಅನಿರ್ಣಾಯಕ ಪುರಾವೆ, ಡಿಸಿಷನ್ ಇಲ್ಲ, ಏನೂ ಇಲ್ಲ, ನೀ ಯಾರಿಗೂ ಹೇಳಿಲ್ಲ, ನಿಮ್ದೇನು ಎಂಗೇಜ್ಮೆಂಟ್ ಆಗಿಲ್ಲ, ಹೌದಾ? ಜಸ್ಟ್ ನೀವು ತಿರುಗಾಡತ್ತೀರಪ್ಪ ಒಂದು ಕಡೆ, ನೀವು ಬೇರೆ ಯಾವುದೋ ಕೆಲಸಕ್ಕೆ ತಿರುಗಾಡತ್ತೀರಿ. ನಿಮಗೆ ಅವ್ರು ಹೆಲ್ಪ್ ಮಾಡಕ್ಕೆ ತಿರುಗಾಡತ್ತಾರ ಅಥವಾ ಅವ್ರು ನಿಮಗೆ ಹೆಲ್ಪ್ ಮಾಡಕ್ಕೆ ತಿರುಗಾಡತ್ತಾರೆ.
ನೀವು ಅಕ್ಕ ತಮ್ಮ ಅಂತ ಮಾತಾಡತ್ತೀರಿ, ನಿಮ್ಮದು ನೀವು ಮಾತಾಡತ್ತೀರ, ಅದು ಎಲ್ಲಿ ಲೌಡ್ ಸ್ಪೀಕರ್ ಹೆಚ್ಚು ಅಂತ ಮಾತಾಡೋಕ್ಕೆ ಸಾಧ್ಯ ಇಲ್ಲಲ್ಲ. ಅವಾಗ ನೋಡಿದವ ಏನಂತಾನ, ಅವರಿಬ್ಬರು ಲವ್ ಮಾಡತ್ತಾರ ನೋಡಂತೇಳಿ. ಅದು ಏನಪ್ಪ ಅಂದ್ರೆ ಅನಿರ್ಣಾಯಕ ಪುರಾವೆಯಿಂದ ಜನ ಒಂದು ಸಂದರ್ಭವನ್ನು ಕುರಿತು ಏನನ್ನೋ ಊಹಿಸಿ ಅದೋ ನಿಜ ಅಂತೇಳಿ ಟಮ್ ಮಾಡಿಬಿಡೋದು ಅಂತ. ಈಗ ನಿಮ್ಗೆ ಕ್ಲಿಯರ್ ಕಟ್ ಐಡಿಯಾ ಬರ್ತೈತಿ. ಅದ್ರಾಗ ಯಾವ್ದು ನೋಡ್ರಿ, ಅದ್ರಾಗ ಫ್ರಾನ್ಸಿನ್ ತನ್ನ ಹೊಸ ಕಚೇರಿಗೆ ಹೋಗುವಾಗ ಶುಕ್ರವಾರದಂದು ಜೀನ್ಸ್ ಧರಿಸುವುದು ಸಮಂಜಸವೆಂದು ಉದ್ಯೋಗಿಗಳ ಕೈಪಿಡಿಯಲ್ಲಿನ ಕ್ಯಾಶುವಲ್ ಫ್ರೈಡೇಸ್ ಓದಿದ ನಂತರ ನಿರ್ಧರಿಸುತ್ತಾಳೆ. ಫ್ರಾನ್ಸಿನ್ ಅಂದ್ರೆ ಇದು ಬೇರೆ ದೇಶದ್ದೈತಿ. ಇಲ್ಲೊಂದು ನಿಮ್ಮ ಹೆಸರು ತಗೊಳ್ರಿ, ಯಾವುದಪ್ಪ ಒಂದು ಬೆಸ್ಟ್ ಹೆಸರು, ಬೆಸ್ಟ್ ಲೇಡೀಸ್ ಹೆಸರು ಹೇಳ್ರಿ ಒಂದು, ನನಗೆ ನೆನಪು ಬರೋಲ್ಲ. ಸುಧಾ. ಓಕೆ, ಸುಧಾ ಅಂತ ತಗೊಳ್ಳೋಣ. ಮತ್ತೆ ಇವ್ರು ಹುಡುಗರು ಕೇಳ್ತಾರೆ, ಇವ್ರು ಯಾರು ಸುಧಾ ಅಂತೇಳಿ. ಹಂಗೆ ಬಾಯಿ ಬಂದತಿ ಹೇಳತ್ತೇನೆ ಅಷ್ಟೇ. ಸುಧಾ, ಫ್ರಾನ್ಸಿನ್ ಬದಲಾಗಿ ಸುಧಾ ಅಂತ ತಗೊಳ್ಳೋಣ. ತನ್ನ ಹೊಸ ಕಚೇರಿಗೆ ಹೋಗುವಾಗ, ಆಕೆ ಕಚೇರಿಗೆ ಹೋಗುವುದು ಫಸ್ಟ್ ಇದು, ಆವತ್ತು ಶುಕ್ರವಾರ ಇದೆ. ಅವತ್ತು ಶುಕ್ರವಾರ ಹೋಗುವಾಗ ಜೀನ್ಸ್ ಹಾಕೊಂಡು ಹೋಗ್ಬೇಕಂತ ಆಕೆಗೆ ಮನಸ್ಸಾಗೈತಿ. ಶುಕ್ರವಾರ ದಿವಸ ಏನಿದೆ ಯೂನಿಫಾರ್ಮ್ ಕೋಡ್ ಅಂತೇಳಿ ಓದ್ತಾಳ. ಕ್ಯಾಶುವಲ್ ಫ್ರೈಡೇಸ್ ಓದ್ತಾಳ, ಅದರಲ್ಲಿ ಜೀನ್ಸ್ ಹಾಕೋದಕ್ಕೆ ಅಲಾವ್ ಇದೆ, ಅದನ್ನು ಹಾಕೊಂಡು ಹೋಗ್ಕೊಳ್ಳಾಕಿ, ತಪ್ಪೇನಿಲ್ಲ. ಆಕೆಯನ್ನು ಊಹಿಸಿ ಹಾಕೊಂಡು ಹೋಗಿಲ್ಲ ನೋಡಿ, ಅಲ್ಲಿ ಲಿಖಿತವಾಗಿ ಬರೆದದ್ದನ್ನು ನೋಡಿ ಜೀನ್ಸ್ ಹಾಕೊಂಡು ಹೋಗ್ಯಾಳ, ಪ್ರಾಬ್ಲಮ್ ಇಲ್ಲ. ಆಕೆ ನಿರ್ಣಯ ಕರೆಕ್ಟ್ ಐತಿ. ಯಾವುದೇ ಅನಿರ್ಣಾಯಕ ಪುರಾವೆಯಿಂದ ಆಕೆ ಹೋಗಿಲ್ಲ, ನಿರ್ಣಾಯಕ ಪುರಾವೆ ಇದೆ. ಕ್ಯಾಶುವಲ್ ಫ್ರೈಡೇಸ್ ಬಳಸ್ಕೊಂಡು ಅದನ್ನು ಓದ್ಕೊಂಡು ಅದರೊಳಗೆ ಜೀನ್ಸ್ ಅಲೌಡ್ ಐತೆ ಅಂತ ತಿಳ್ಕೊಂಡಾಕೆ ಹೋಗ್ಯಾಳ. ಹೀಗಾಗಿ ಇದು ಏನಪ್ಪ, ಇದು ಊಹಿಸುವಿಕೆಗೆ ಸರಿಯಾದ ಆಪ್ಷನ್ ಆಗುವುದಿಲ್ಲ. ಇನ್ನು ಎರಡನೇದು, ಮೇರಿ 30 ನಿಮಿಷಗಳನ್ನು ವಾಹನದ ದಟ್ಟಣೆಯಲ್ಲಿ ಕಳೆಯುತ್ತಾಳೆ. ಮೇರಿ, ಇಲ್ಲೂ ಕೂಡ ಮೇರಿ ಅಂತ ಹೆಸರುಗಳಿರ್ತವೆ, ಅದನ್ನೇ ಅಂತ ಆಯ್ಕೆ ಮಾಡ್ಕೊಳ್ಳಿ. ಆಕೆ ಗಾಡಿಗೆ ಹೊಡ್ಕೊಂಡು ಹೊಂಟಾಳ, 30 ಮಿನಿಟ್ಸ್ ಬರೀ ಟ್ರಾಫಿಕ್ದಾಗ ಕಳೀತಾಳೆ. ಮತ್ತು ತಾನೇ ಚಾಲನೆ ಮಾಡುವುದರ ಬದಲು ರೈಲಿನಲ್ಲಿ ಹೋಗುವುದು ಉತ್ತಮ ಎಂದು ಕಂಡುಕೊಳ್ಳುತ್ತಾಳೆ. ಈಗ ಮೆಟ್ರೋ ರೈಲುಗಳೆಲ್ಲ ಬಂದಿದೆ, ಬೆಂಗಳೂರದಲ್ಲೆಲ್ಲ ಟ್ರಾಫಿಕ್ ಬ್ಯೂಸಿ ಇರ್ತದೆ. ಕಾರ್ ತೊಗೊಂಡು ಹೋಗಿರ್ತಾಳೆ, 30 ನಿಮಿಷ ಆದರೂ ಕೂಡ ಆ ದಟ್ಟಣೆಯಿಂದ ಹೊರಗೆ ಬರೋಕ್ಕಾಗ ಆಕೆಗೆ ಅನ್ನಿಸ್ತದೆ, ಸುಮ್ಮನೆ ದಿನ ಕಾರ್ ತೊಗೊಂಡು ಹೋಗೋದಕ್ಕಿಂತ ನಾ ಟ್ರೈನ್ದಾಗ ಹತ್ತಿ ಹೋದ್ನಿ ಅಂದ್ರೆ, ಬಸ್ನಾಗ ಹತ್ತಿ ಹೋದ್ನಿ ಅಂದ್ರೆ ಲಗುಟ್ ಹೋಗ್ಕೊಂಡ್ಲ ನನ್ನ ಆಫೀಸ್ಗೆ ಅಂತ ಹೇಳಿ ಏನು ಮಾಡ್ತಾಳೆ, ನಿರ್ಧಾರ ತಗೋತಾಳೆ. ಇಲ್ಲಿ ಯಾವುದೇ ರೀತಿಯ ಅನಿರ್ಣಾಯಕ ಅಲ್ಲ, ಇದು ನಿರ್ಣಾಯಕ. ಬಿಕಾಸ್ ಆಕೆ ಅದನ್ನ ಅನುಭವಿಸಾಳಲ್ಲಿ ಲೇಟ್ ಆಕತ್ತೆ ತಿಳ್ಕೊಂಡು ಅದಕ್ಕೆ ರೈಲ್ನಾಗ ಹೋಗ್ಬೇಕಂತಾಳೆ. ಹೀಗಾಗಿ ಇದು ಅನಿರ್ಣಾಯಕ ಅಲ್ಲ, ಇದು ಕೂಡ ಇದಕ್ಕೆ ಸರಿಯಾದ ಉತ್ತರ ಅಲ್ಲ. ನೆಕ್ಸ್ಟ್ ಮೂರನೇದು, ಅನೇಕ ಮಾರ್ಗದರ್ಶಿ ಪುಸ್ತಕಗಳು ಮತ್ತು ತನ್ನ ಪ್ರವಾಸಿ ಏಜೆಂಟ್ರೊಂದಿಗೆ ಸಮಾಲೋಚಿಸಿದ ನಂತರ ಜೆನಿಫರ್ ತಾನು ಆಯ್ಕೆ ಮಾಡಿದ ಹೋಟೆಲ್ ಮೊದಲ ದರ್ಜೆಯದ್ದು ವಿಶ್ವಾಸವನ್ನು ತಳೆಯುತ್ತಾನೆ. ಇಲ್ಲಿ ಜೆನಿಫರ್ ಅಂತಕ್ಕಂಥವನೊಬ್ಬ ಏನು ಮಾಡ್ತಾನೆ, ಅವನೊಂದು ಹೋಟೆಲ್ದಾಗ ಇರ್ತಾನೆ. ಆ ಹೋಟೆಲ್ದಾಗ ಇದ್ದ ಅಲ್ಲಿ ಸರ್ಚ್ ಮಾಡ್ತಾನೆ ಹಲವಾರು ಪುಸ್ತಕಗಳನ್ನ ಅಥವಾ ಇಂಟರ್ನೆಟನ್ನು, ಗೂಗಲನ್ನು. ಮೊದಲು ಪುಸ್ತಕ ಅಂತಿತ್ತು, ಈಗ ಇಂಟರ್ನೆಟ್ ನೋಡ್ತಾರೆ ಎಲ್ಲರು. ಏಜೆಂಟ್ರನ್ನ ಕೇಳ್ತಾನೆ, ಅವ್ರನ್ನ ಕೇಳ್ಕೊಂಡು ಈ ಹೋಟೆಲ್ ಉತ್ತಮ ದರ್ಜೆಯ ಹೋಟೆಲ್ ಅಂತೇಳಿ ಏನು ಮಾಡ್ತಾನೆ, ಡಿಸೈಡ್ ಮಾಡ್ತಾನೆ. ಇಲ್ಲಿಯೂ ಕೂಡ ಅನಿರ್ಣಾಯಕ ಅನ್ನೋದಿಲ್ಲ, ನಿರ್ಣಾಯಕನೇ ಇದೆ. ಹೀಗಾಗಿ ಇದೇನಿದು ಊಹಿಸುವಿಕೆಗೆ ಉತ್ತಮ ಉದಾಹರಣೆ ಅಲ್ಲ. ಇದಕ್ಕೆ ಊಹೆ ಇಲ್ಲ, ಇದು ನಿಜ ಇದೆ. ಇನ್ನು 4ನೇ ಆಪ್ಷನ್ ಓದಿ ನೋಡಿ. ಆಪ್ಷನ್ ಯಾಕೆ 4ನೇದು ಕೊಟ್ಟಾನಂದ್ರೆ ಇದನ್ನೆಲ್ಲ ಓದ್ಕೋತ ಬಂದು ನಿಮ್ಮ ಟೈಮ್ ವೇಸ್ಟ್ ಆಗಲಿ ಅಂತ ನೀವು ಧೃತಿಗೆಡಬಾರ್ದು. ಇದ್ರಾಗ ಫುಲ್ ಮಾರ್ಕ್ಸ್ ಬರ್ತಿರ್ತಾವೆ. ಇನ್ವೆಸ್ಟ್ ಯುವರ್ ಟೈಮ್ ಸಚ್ ಟೈಪ್ ಆಫ್ ಕ್ವಶನ್ಸ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನೀವು ಅಧಿಕಾರಿಗಳಾಗಬೇಕಾದ್ರೆ ಇಂಥವುಗಳನ್ನು ಬರೆದು ಪಾಸಾಗಿ ಅಧಿಕಾರಿ ಆಗಬೇಕು, ಆವಾಗ ದ ಬೆಸ್ಟ್ ಆಫೀಸರ್ ಹಾಕಿದ್ರು. 4th ಆಪ್ಷನ್, ಎಮಿಲಿ ಅಳುತ್ತಾ, ಒಂದು ಹುಡುಗಿ ಅಳುತ್ತಾ ಬಾಗಿಲು ತೆರೆದಾಗ ಆಕೆಯ ಮನೆಯಲ್ಲಿ ಸಾವು ಆಗಿರಬಹುದೆಂದು ತಿಯೋ ಊಹಿಸುತ್ತಾನೆ. ನೋಡ್ರಿ, ಒಂದು ಹುಡುಗಿ ಒಂದು ಹುಡುಗ ಫ್ರೆಂಡ್ಸ್ ಇರ್ತಾರೆ. ಹುಡುಗಿ ಮನೆಗೆ ಹುಡುಗ ಹೋಗ್ತಾನೆ, ಆಕೆ ಬಾಗಿಲ ತೆಗಿಯೋ ಟೈಮ್ದಾಗ ಅಳುತ್ತಿರ್ತಾಳೆ. ಆ ಟೈಮ್ದಾಗ ಅವ್ನು ಹುಡುಗ ಏನು ಮಾಡ್ತಾನೆ ಅಂದರೆ ಇವ್ರ ಮನೆಯಾಗ ಯಾರೋ ಸತ್ತಾರ ತಿಳ್ಕೊಂಡ್ಬಿಡ್ತಾನೆ. ಇದು ಸಾಧ್ಯನಾ? ಇದು ಆ ಮನ್ಯಾಗ ಯಾರು ಆಕಿನ ಹೊಡೆದಿದ್ರಂದ್ರೂ ಅಳ್ತಿರ್ಬೋದ, ಆಕೆ ಏನಾದರೂ ಎಡಿ ಬಿದ್ದಿದ್ರಂದ್ರೂ ಅಳ್ತಿರ್ಬೋದ, ಅಡುಗೆ ಮಾಡೋ ಟೈಮ್ದಾಗ ಈರುಳ್ಳಿ ಹೆಚ್ಚುತ್ತಿರುವಾಗೂ ಕೂಡ ಕಂಡಾಗ ನೀರು ಬರ್ತಿರ್ಬೋದ. ಹಾಗಾದ್ರೆ ಇದು ನೋಡಿ, ಇದು ಎದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ, ಇದು ಊಹೆಗೆ ಬೆಸ್ಟ್ ಎಕ್ಸಾಂಪಲ್. ಇದು ಹೇಳಿದ್ನಲ್ಲ, ಇಬ್ಬರು ಮಂದಿ ಗಂಡ ಮತ್ತು ಗಂಡ ಮಗ ಮತ್ತು ಹೆಣ್ಣು ಮಗ ಇಬ್ಬರು ಮಂದಿ ಕೂಡಿ ತಿರ್ಗಾಡುವಾಗ ಅವ್ರು ನೋಡಿ ಅವ್ರಿಬ್ರು ಲವ್ ಮಾಡತ್ತಾರ ಅಂಥೇಳಿ ಜಾಗಟೆ ಬರ್ಸ್ಕೊತ ಹೋಗ್ತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಲ್ಲ? ಆಕೈತಿಲ್ರಿ ಇದು? ಕರೆಕ್ಟ್ ಆಕೈತಿಲ್ಲ? ನಿಮಗೂ ಖುಷಿ ಅನ್ಸಾಯ್ತಿಲ್ಲ ಪಟಾಕಿ? ಹಾಂ, ಅದಕ್ಕೆ ಇದನ್ನು ಕಲಿಲಾರ್ದವು ಕೂಡ ಕೇಸ್ ನಾವು ಒಟ್ಟ ಓದಿಲ್ಪ ಅಂದವು ಕೂಡ ಇವಾಗ ಸರಿ ಉತ್ತರ ಹಾಕ್ಬೋದು. ನಾವೊಂದು ಬೆಸ್ಟ್ ಹೇಳ್ತೀನಿ. ಕೆಲವೊಬ್ರು ಅಂತಾರೆ, ಸರ್ ನಾವು ಏನೂ ಓದಿಲ್ರಿ, ಏನೂ ಓದಿಲ್ಲ, ಇನ್ನೂ 55 ದಿವಸ ಟೈಮ್ ಐತಿ, ಇನ್ನೂ ಏನೂ ಓದಕ್ಕೆ ಹೋಗ್ಬೇಡ್ರಿ ನೀವು ಬೇಕಾರೆ.
ಲಾಸ್ಟಿಗೆ ಅರ್ಜಿಯರು ಹಾಕಿರ್ತೀರಿ, ಕ್ವಶನ್ ಪೇಪರ್ ಕೊಡ್ತಾರೆ, ಪೇಪರ್ 2 ಒಳಗೆ ಇಂಥವು ಎಲ್ಲಿದಾವೆ ಹುಡುಕ್ರಿ, ಟಿಕ್ ಹಾಕಿ ಬರ್ರಿ, ಇದಕ್ಕೆ ಪಕ್ಕ ಮಾರ್ಕ್ಸ್ ಬಂದಿರ್ತಾವೆ ನಿಮಗೆ. ಸೊ ದ್ಯಾಟ್ ಎಲ್ಲಿ ಒಳ್ಳೆಯ ಮಾರ್ಕ್ಸ್ ಬರ್ತಾವಲ್ಲ ಆ ಪೋರ್ಷನ್ ಒಟ್ಟ ಬಿಡಬಾರ್ದು ಅಂತ. ನಾವೀಗ ಎಲ್ಲಿ ಹೋಗೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಎದ್ರ ಮೇಲೆ ಐತೆ ಅಂದರೆ ಖಾತರಿ ಎಂದರೆ ವಚನ, ಖಾತರಿ ಮೇಲೈತಿ. ಒಂದನೇದು ಯಾವುದ್ರ ಮೇಲಿತ್ತು? ಒಂದನೇದು ಕರಾರಿನ ಮೇಲಿತ್ತು, ಎರಡನೇದ ಊಹೆ ಮೇಲಿತ್ತು, ಈಗ ಮೂರನೇದ ಖಾತರಿ ಮೇಲೆ ಬಂದೈತಿ. ನೋಡಿ ಈ ವರ್ಡ್ಸ್ಗಳನ್ನ ಕ್ಯಾಚ್ ಮಾಡ್ಕೊಳ್ಳಿ. ಎದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ? ಕರಾರ ಮೇಲೆ ಕೇಳಿದ, ಊಹಿಸುವುದ್ರ ಮೇಲೆ ಕೇಳಿದ, ಈಗ ಖಾತ್ರಿ ಮೇಲೆ. ಖಾತ್ರಿ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬಂದವಲ್ಲ ಕರ್ನಾಟಕ ಸರ್ಕಾರದ, ಹಂಗಿದು ಖಾತ್ರಿ ಮೇಲಿದೆ. ಖಾತ್ರಿ ಅಂದರೆ ವಚನ ನೀಡುವುದು, ಇಲ್ಲವೇ ಭರವಸೆಯ ಮೂಲಕ ಉತ್ಪನ್ನವೊಂದರ ಗುಣಮಟ್ಟವನ್ನು ಉತ್ಪಾದಕರಿಂದ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಉತ್ಪನ್ನವನ್ನು ಮಾರುವಂತೆ ತಿಳಿಸುವುದು. ಈ ಪೈಕಿ ಖಾತರಿಗೆ ಉತ್ತಮ ಉದಾಹರಣೆ ಯಾವುದಪ್ಪ? ಒಂದು ನೀವು ವಸ್ತು ಖರೀದಿ ಮಾಡಕ್ಕೆ ಹೊಂಟರಿ, ಒಂದು ಕ್ಯಾಮ್ರಾ ಖರೀದಿ ಮಾಡಕ್ಕೆ ಹೊಂಟ್ರೆ ತಿಳ್ಕೊರಿ, ಯಾಕಂದ್ರೆ ನಾನು ಮುಂದೆ ಕ್ಯಾಮ್ರಾ ಆಯ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಕ್ಯಾಮ್ರಾ 1,20,000 ರೂಪಾಯಿ ಆಯ್ತಪ್ಪ. ಆಯ್ತು, ಅವ್ನು ಏನು ಬೇಕಾದ ಹೇಳ್ತಾನೆ ಬಾಯಿಗೆ ಬಂದಂಗೆ, ಇದು ಕ್ಯಾಮ್ರಾ ತೊಗೊಂಡ್ರಿ ಅಂದ್ರೆ ನೀವು ಗಿಡ್ಡಿದ್ದವ್ರು ಎತ್ತರ ಕಾಣ್ತೀರಿ, ದಪ್ಪ ಇದ್ದವ್ರು ಸಣ್ಣ ಕಾಣ್ತೀರಿ, ನೀವು ಕರ್ರಗಿದ್ರು ಕೂಡ ಬೆಳ್ಳಗೆ ಕಾಣ್ತೀರಿ ಫೋಟೋ ತೆಗೆದ್ರೆ ಅಂತ ಹೇಳ್ತಾರೆ. ನಂಬಿಕೆ ಬರ್ತೈತೆ ನಿಮಗೆ? ಇಲ್ಲ. ನೀವೇನೈತಿರೋದಕ್ಕೆ ಅದಕ್ಕೆ ಏನೈತೆ ಗ್ಯಾರಂಟಿ ಕೂಡ ಅಂತ ಹೇಳ್ತಾರೆ. ನಾನೇ ಗ್ಯಾರಂಟಿ ಅದನ್ನೆಲ್ಲ ಆತ ನಾವು, ನೀ ಗ್ಯಾರಂಟಿ ಇದ್ರೆ ಬರೆದು ಕೊಡ್ನಂಗೆ ಅಂತ ಹೇಳ್ತೀರಿ ನೀವು, ಅಥವಾ ಎಲ್ಲರ ತೋರಿಸ್ರಿ ನಂಗೆ ಅಂತ ಹೇಳ್ತೀರಿ ನೀವು. ದಿಸ್ ಇಸ್ ಕಾಲ್ಡ್ ಗ್ಯಾರಂಟಿ. ಅಂಥ ಗ್ಯಾರಂಟಿ ಯಾವುದು ಅಂತ ಕೇಳ್ಯಾನ ಇದ್ರೊಳಗೆ. ಚೆಕ್ ಮಾಡೋಣ ಯಾವ್ದು ಗ್ಯಾರಂಟಿ ಐತಿ. ಬಳಕೆದಾರರಿಂದ ಅಧಿಕ ರೇಟಿಂಗ್ಸ್ ಪಡೆದಿರುವ DVD-ಗಳು ವರ್ಗದಲ್ಲಿ ಒಂದನ್ನು ಮೆಲಿಸಾ ಖರೀದಿಸುತ್ತಾಳೆ. ಒಂದು DVD ಖರೀದಿ ಮಾಡತ್ತಾಳಕಿ. ಏನಾದರೂ ಖರೀದಿ ಮಾಡ್ಬೇಕಾದ್ರೆ ಇಂಟರ್ನೆಟ್ದಾಗ ಹೋಗಿ ರೇಟಿಂಗ್ಸ್ ನೋಡ್ತಿರಿ, ಗೊತ್ತೈತಿ ನೀವು? 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ ಅಂತೇಳಿ. ನಿಜವಾಗ್ಲೂ ಕೂಡ ಆ ರೇಟಿಂಗನ್ನು ಒಂದೊಂದ್ಸರಿ ನಕಲಿ ಮಾಡಿರ್ತಾರ, ಹೌದಿಲ್ರಿ? ಅದನ್ನ ಎಷ್ಟೋ ಮಂದಿ ಕಳಿಸಿ ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಒಂದ್ಸರಿ ರೇಟಿಂಗ್ ನೀವು ಚಲೋ ಹೊತ್ತು ಹಾಕ್ಬೇಕಾದ್ರೆ ₹1. ಇವೆಲ್ಲ ಸ್ಕ್ಯಾಮ್ ನಡೀತಿರ್ತಾವೆ. ನೀವು ನಿಜವಾಗ್ಲೂ ರೇಟಿಂಗ್ ನೋಡಿ ಯಾವ್ದಾರ ಹೋಟೆಲ್ ಬುಕ್ ಮಾಡಿರ್ತೀರಿ, ಅಲ್ಲಿ ಆ ಹೋಟೆಲ್ ಅಷ್ಟು ಚಲೋ ಇರಂಗಿಲ್ಲ. ರೇಟಿಂಗ್ ನೋಡಿ ಒಂದು ಒಳ್ಳೆ ಹೋಟೆಲ್ ಕೂಟಕ್ಕೆ ಹೋಗ್ತೀರಿ, ಆ ಊಟ ಸರಿ ಇರಂಗಿಲ್ಲ. ಸೊ ದ್ಯಾಟ್ ಮಂದಿ ರೇಟಿಂಗ್ಸ್ ಇಂಟರ್ನೆಟ್ದಾಗ ನೋಡಿ ನೀವು ಹೋದ್ರಿ ಅಂದ್ರೆ ಅದು ಗ್ಯಾರಂಟಿ ಅಂತ ಹೇಳಕ್ಕೆ ಬರೋದಿಲ್ಲ. ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನ ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ಘೋಷಿಸ್ತು. ಆಮೇಲೆ ಅದು ಘೋಷಿಸಿ ಹಂಗೆ ಬಿಡಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಒಂದು ಡಾಕ್ಯುಮೆಂಟ್ ಮಾಡಿ ಅದಕ್ಕೆ ಪ್ರಾಸ್ಪೆಕ್ಟಿವ್ ಚೀಫ್ ಮಿನಿಸ್ಟರ್ ಯಾರಾಗವ್ರದಾರಲ್ಲ ಅವ್ರದ್ದು ಸೈನ್ ಮಾಡಿ ಎಲ್ಲರಿಗೂ ಕೊಟ್ರೆ ಮನೆಗೆ. ನೋಡಿ ಯಾಕೆ ಹೇಳ್ರಿ, ನಿಮಗೆ ನಾವು ಗ್ಯಾರಂಟಿ ಕೊಡತ್ತೀವಿ, ನಿಮಗೆ ನಾವು ಬರೆದು ಕೊಡತ್ತೀವಿ ಅಂತೇಳಿ. ಹಾಗೆ ಗ್ಯಾರಂಟಿ ಅಂದ್ರೆ ನಿಮ್ಗೆ ಬರೆದು ಕೊಟ್ಟಿರ್ಬೇಕು ಅವರು, ಅದಕ್ಕೆ ಗ್ಯಾರಂಟಿ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದ್ರೆ ಇದು ಸರಿಯಲ್ಲ. ಬರೀ ಮತ್ತೊಬ್ಬರು ರೇಟಿಂಗ್ಸ್ ನೋಡಿ ಅದು ಚಲೋ ಐತೆ ಖರೀದಿ ಮಾಡ್ತಂದ್ರೆ ಅದು ಗ್ಯಾರಂಟಿ ಅಲ್ಲ. ಏರ್ ಕಂಡೀಷನ್ ಕೊಳ್ಳುವ ಮೊದಲು ಉತ್ಪನ್ನಕ್ಕೆ ಖಾತರಿ ಇರುವುದೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತೆ ಮಾರಾಟಗಾರನು ಕರ್ಟಿಗೆ ಸಲಹೆ ನೀಡುತ್ತಾನೆ. ನೀ ಏರ್ ಕಂಡೀಷ್ನರ್ ಖರೀದಿ ಮಾಡೋ ಟೈಮ್ದೊಳಗೆ ಆ ಏರ್ ಕಂಡೀಷ್ನರ್ಗೆ ಖಾತ್ರಿ ಐತೋ ಇಲ್ಲೋ, ಗ್ಯಾರಂಟಿ ಐತಿಲ್ಲ ಅಂತೇಳಿ ಚೆಕ್ ಮಾಡಂತೇಳಿ ಮಾರಾಟಗಾರನು ಕರ್ಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಸಲಹೆ ನೀಡ್ತಾನಟ್ಟ. ಸಲಹೆ ನೀಡ ಏನು ಉಪಯೋಗ ಐತಿ? ಸಜೆಷನ್ ಕೊಡೋದಲ್ಲ, ಗ್ಯಾರಂಟಿ ಕೊಡಬೇಕಾಗಿತ್ತು. ಸೊ ದಟ್ ಇದು ಕೂಡ ಖಾತರಿ ಅಲ್ಲ. ನೆಕ್ಸ್ಟ್ ಮೂರನೇದು ನೋಡ್ರಿ, ಸ್ಥಳೀಯ ಆಟೋ ವಾಹನ ಅಂಗಡಿಯವ ಬಳಕೆ ಮಾಡಿದ ಕಾರುಗಳ ನವೀಕರಣ ಮತ್ತು ಮಾರಾಟದಲ್ಲಿ ವಿಶೇಷತೆ ಹೊಂದಿದ್ದಾನೆ. ನೀವು ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳು, ಮಾರುತಿ ಅಂಬಾಸಿಡರ್ಸ್ ಗಾಡಿಗಳು, ಇವತ್ತನ್ನೆಲ್ಲ ಹಳಿ ಮಾಡಲ್ದು ತೊಗೊಂಬಂದು ರಿಪೇರಿ ಮಾಡಿಸ್ತಿರ್ತೀರಿ ನೋಡಿ. ಒಂದು ಬೆಸ್ಟ್ ಒಂದು ಶೋರೂಮ್ ಇರ್ತೈತಿ, ಅವನ ಕಡೆ ಹೋದ್ರೆ ಇದನ್ನು ಬೆಸ್ಟ್ ಮಾಡಿ ಕೊಡ್ತಾನಂತೆ. ಅವ್ನು ಬೆಸ್ಟ್ ಮಾಡಿ ಕೊಡ್ತಾನೋ ಇಲ್ಲೋ ಅಂತೇಳಿ ಜನರಿಗೆ ಗೊತ್ತಿದೆ, ಆದರೆ ಗ್ಯಾರಂಟಿ ಇದೆಯೇನ? 10 ಕೊಟ್ರೆ 10 ಹಂಗೆ ಮಾಡ್ಯಾನ ನಾವ ಅನ್ನೋದು ಗ್ಯಾರಂಟಿ ಇಲ್ಲ. ಬರೀ ಇದು ನಂಬಿಕೆ ಮೇಲೆ ಹೋಗ್ತೈತಿ. ನಂಬಿಕೆ ಬೇರೆ, ಗ್ಯಾರಂಟಿ ಬೇರೆ. ತಿಳಿತಾ? ಹಂಗಾದ್ರೆ ಇದು ಕರೆಕ್ಟ್ ಅನ್ಸಲ್ಲ. ಇದು ನೋಡಿ 4ನೇದು ನೋಡಿ, ಲಾರಿ ಅಂದರೆ ಇದೊಂದು ಹೆಸರು. ಇಲ್ಲೊಂದು ಹೆಸರು ತಗೊಳ್ಳೋಣ ನಾವು, ಗೌರಿ ಅನ್ನೋ. ಲಾರಿ ಬದಲಾಗಿ ಗೌರಿ. ಲಾರಿ ಅಂದ್ರೆ ಮತ್ತೆ ನೀವು ಲಾರಿ ಓಡಿಸೋ ಲಾರಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಗೌರಿ ಉಪಯೋಗಿಸಿದ ಡಿಜಿಟಲ್ ಕ್ಯಾಮ್ರಾ ಒಂದನ್ನು ಅದರ ಕಾರ್ಯನಿರ್ವಹಣೆಯು ಅತ್ಯುತ್ತಮವಾಗಿಲ್ಲದಿದ್ದಲ್ಲಿ ಲಾರಿಯ ಹಣವನ್ನು ಅಥವಾ ಈ ಗೌರಿಯ ಹಣವನ್ನು ಹಿಂದಿರುಗಿಸುವುದಾಗಿ ಹೇಳಲ್ಪಟ್ಟ ಅವಳ ಸಹೋದ್ಯೋಗಿಯೊಂದಿಗೆ ಕೊಂಡುಕೊಳ್ಳುತ್ತಾಳೆ. ಗೌರಿ ಅನ್ನಕ್ಕೆ ಅಥವಾ ಲಾರಿ ಅನ್ನಕ್ಕೆ ಒಬ್ಬಳದಾಳ, ಆಕೆ ಜೊತೆ ಇನ್ನೊಬ್ಬ ಕೆಲಸ ಮಾಡತ್ತಾಳ. ಆಕೆ ಕಡೆ ಕ್ಯಾಮ್ರಾ ಇದೆ, ಆಕೆ ಅದನ್ನ ಮಾರಕ್ಕಿದೆ ಸೆಕೆಂಡ್ ಹ್ಯಾಂಡ್. ಅವಾಗ ಹೇಳ್ತಾಳೆ 8,000 ರೂಪಾಯಿಗೆ ತಗೋ ಇದನ್ನು. ನಿನಗೆ ಸರಿ ಅನ್ಸ್ಲಿಕ್ಕಂದ್ರೆ ಹೊಳ್ಳಿ ಕ್ಯಾಮ್ರಾ ಕೊಡು ನನಗೆ, ನಿಂಗೆ 8,000 ನಾವು ಹೊಳ್ಳಿ ಕೊಡ್ತೀನಿ. ಹೆಂಗೈತೆ ಆಫರ್ ಇದೆ? ಇಂಥದ್ದು ಇದ್ದಾಗ ನೀವು ಇಂಥದಕ್ಕೆ ಇಮಿಡಿಯೇಟ್ಲಿ ಹ್ಞೂ ಅಂತಿರೋ ಇಲ್ಲೋ? ಹಾಗಾದ್ರೆ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಇದನ್ನ ಆಯ್ಕೆ ಮಾಡಬೇಕು. ಇದ್ರಾಗ 4 ಆಪ್ಷನ್ ಕರೆಕ್ಟ್ ಆದವ, ಆದರೆ ಇದು ಒಂದು ಫಸ್ಟ್ ಸ್ಟೇಜ್ದಾಗ ಬರ್ತದೆ. ಇಂಥದ್ದು ಯಾವ್ದಾರು ಐತೆ ತಿಳ್ಕೊ, ದೋಸ್ತ ನೀವು ವಸ್ತು ತೊಗೊಂಡು ಹೋಗಿ, ತಿಳಿತಾ?
ಅದು ಸರಿ ಅನಿಸ್ಲಿಲ್ಲ ಹೊಳ್ಳಿ ತಂದು ಕೂಡ ರೊಕ್ಕ ಕೊಡ್ತೀನಿ ಅಂದ್ರೆ 100% ಗ್ಯಾರಂಟಿ ಅಂತ ತಿಳಿಯುತ್ತೆ. ಇದು ಎರಡನೇದ ಊರಿನ ಮಂದಿನೆಲ್ಲ ಕೇಳ್ತೀವಿ ನಾವು, ಅವ್ನು ಚಲೋ ಮಾಡ್ತಾನೆ ಕೆಲಸ, ಅವ್ನು ಚಲೋ ಮಾಡ್ತಾನೆ, ಅವ್ನ ಕಡೆ ಮಾಡಿಸಂದ್ರೆ ಇದರಷ್ಟು ಬೆಸ್ಟ್ ಇಲ್ಲ. ಇದಕ್ಕಿಂತ ಇದು ಬೆಸ್ಟ್ ಇಲ್ಲ. ಈ 3ನೇ ಆಪ್ಷನ್ಗಿಂತ 4ನೇದು ಭಾಳ ಬೆಸ್ಟ್ ಇದೆ. 4ನೇ ಆಪ್ಷನ್ಗಿಂತ 3ನೇದು ಕಡಿಮೆ ಬೆಸ್ಟ್ ಇದೆ. ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇದಿಲ್ಲ. ಮತ್ತು ಇದು 3 ಮತ್ತು 4ಕ್ಕಿಂತ ಕಡಿಮೆ ಇದೆ. ಇದು 2 ಮತ್ತು 3, 4ಕ್ಕಿಂತ 1ನೇದು ಕಡಿಮೆ ಇದೆ. ಹೀಗೆ ಇಲ್ಲಿ 4 ಆಪ್ಷನ್ ಕರೆಕ್ಟ್ ಅದಾವ. ಇದ್ರೊಳಗೆ ಬೆಸ್ಟ್ ಯಾವುದಂತೇಳಿ ಆಯ್ಕೆ ಮಾಡುವುದೇ ಡಿಸಿಷನ್ ಮೇಕಿಂಗ್. ಇದು ಹೆಂಗಪ್ಪ ಅಂದ್ರೆ, ನಿಂಗೆ ಮದುವೆ ವಯಸ್ಸಾಗಿರ್ತೈತಿ, ಮದುವೆಗೆ ಹೆಣ್ಣು ನೋಡಕ್ಕೆ ಹೋಗಿರ್ತಿ, 1ನೇದು ನೋಡ್ತಿ ಏನೋ ಒಂದು ಅನಿಸ್ತತಿ ಬ್ಯಾಡತಿ, 2ನೇದು ನೋಡ್ತಿ ಅನಿಸ್ತತಿ ಬ್ಯಾಡತಿ, 3ನೇದು ನೋಡ್ತಿ ಬ್ಯಾಡ ಅನಿಸ್ತತಿ, 4ನೇದು ನೋಡ್ತಿ ಬ್ಯಾಡ ಅನಿಸ್ತತಿ. ಆಮೇಲೆ ಎಲ್ಲಿ ನಿಂಗೆ ಹೆಣ್ಣ ತೋರ್ಸಂಗಿಲ್ಲ ಮಂದಿ. ಅವಾಗ ನೀ ಏನು ಮಾಡ್ತಿ, ಈ 4ರೊಳಗೆ ಯಾವುದು ಬೆಸ್ಟ್ ಐತಿ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿ. ಹಂಗಿದು ದಿಸ್ ಈಸ್ ಸೇಮ್ ಲೈಕ್ ದ್ಯಾಟ್. ಬರೀ ಮತ್ತು ನಾ ಹುಡುಗಿದ ಅಟ್ಟೆ ಹೇಳಿ, ಹುಡುಗಿಯೂ ಕೂಡ ಹುಡುಗಂದು ಹಂಗೆ ಊಹಿಸಿಕೊಂಡು ನೀವು ಇದಕ್ಕೆ ಉತ್ತರವನ್ನು ಹುಡುಕ್ಬೋದು. ನೆಕ್ಸ್ಟ್ ಹೇಳ್ತೀನಿ ನಿಮಗೆ, 42ನೇ ಕ್ವಶನ್ ಇದೆ. 2020 KAS ಅದು ನಡೆದಿರ್ತಕ್ಕಂಥದ್ದು ಕ್ವಶನ್. ಇದು ಲಾಸ್ಟ್ ಇಯರ್ 2020ದಲ್ಲಿ ನಡೆದಿರ್ತಕ್ಕಂಥ KAS. ಇದು A ಸೀರೀಸ್ ಬಿಡಿಸ್ತಾ ಇದ್ದೀನಿ. ಯಾರ ಕಡೆ A ಸೀರೀಸ್ ಇದೆ, ಇದೇ ಸೇಮ್ ಕ್ವಶನ್ ನಂಬರ್ ಕೂಡ ಇರ್ತದೆ, ದಯವಿಟ್ಟು ನೀವು ಅವಗಾಯಿಸಿ. ಸತ್ಯವನ್ನು ಅದ್ದೂರೀಕರಿಸುವುದೆಂದರೆ ವ್ಯಕ್ತಿಯ ಕಾಲ್ಪನಿಕ ವಿವರ ಸೇರಿಸುವುದು ಅಥವಾ ಇರುವ ಅಂಶಗಳನ್ನು ಅಥವಾ ಸತ್ಯದ ಕಥೆಗಳನ್ನು ಉತ್ಪ್ರೇಕ್ಷಿಸಿದಾಗ ಈ ಕೆಳಗಿನವುಗಳ ಪೈಕಿ ಯಾವುದು ಸತ್ಯದ ಅದ್ದೂರೀಕರಣಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸತ್ಯ ಅಂತೂ ಐತಿ, ಸುಳ್ಳಲ್ಲ, ಅದು ಸತ್ತಿದೆ. ಇದನ್ನ ಹೆಚ್ಚು ಹೇಳೋದು, 10 ಪಟ್ಟು ಹೇಳೋದು. ಇದನ್ನು ಹೆಂಗೆ ಹೇಳೋದು ಹೇಳೋ ನೋಡೋಣ. ಕೆಲವೊಬ್ರು ಭಾಳ ಹೇಳ್ತಿರ್ತಾರೆ ಇದನ್ನು. ಪಾಸ್ ಹಾಕಾರ, ಪಾಸ್ ಹಾಕಾರ, ಒಂದು ಎಕ್ಸಾಮ್ ಪಾಸ್ ಹಾಕಾರ, ಹೇಳಿದ್ದು ಅದ್ರ ಬಗ್ಗೆ. ಆ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂತಹ ಭಾರತ ದೇಶದ ಒಬ್ಬನ ಮನುಷ್ಯ, ಉಳಿದವರೆಲ್ಲ ಪಾಸ್ ಆಗ್ಯಾರ, ಬಟ್ ನಾ ಹಂಗೆ ಪಾಸ್ ಆಗೀನಿ, ಹಿಂಗೆ ಪಾಸ್ ಆಗೀನಿ, ನಾ ಒಬ್ಬ ಪಾಸ್ ಆಗೀನಿ, ಬರೇ ಜಂಬ ಕೊಚ್ಕೊಳ್ದು ಅಂಥವ್ರು ಭಾಳ ಮಂದಿ ಇರ್ತಾರೆ ರೀ. ಸೋಷಿಯಲ್ ಮೀಡಿಯಾದಾಗ ಇರ್ತಾರಂಥವ್ರು. ಮತ್ತು ತಿಳಿತಾರೆ. ಆಮೇಲೆ ನಾವು ಒಬ್ಬ ಮಾಡೀನಿ, ಇದನ್ನು ನನ್ನಿಂದ ಅಟ್ಟ ಆಗೈತಿದು ಅಂತ ಹೇಳ್ತಿರ್ತಾರೆ. ಅದು ಏನಪ್ಪ ಅಂದ್ರೆ ಸತ್ಯ ಇದೆ, ಕರೆಕ್ಟೇ. ಈಗ ಒಂದು ಉದಾಹರಣೆ ತೊಗೋಬೇಕಾದ್ರೆ, ಒಬ್ಬರು PDO, ಅವ್ನು PDO ಪಾಸ್ ಆಗ್ಯಾನ, ತಪ್ಪಿಲ್ಲ. ಅದನ್ನು PDO ಪಾಸ್ ಆಗೀನಿ, ಇಡೀ ಪಂಚಾಯತಿ, ಕರ್ನಾಟಕ ರಾಜ್ಯದ ಪಂಚಾಯತಿ ಒಳಗೆ ನಾ ಒಬ್ಬ ಹಿಂಗೆ ಮಾಡೀನಿ, ಇದನ್ನು ನಾನು ಬಿಟ್ಟರೆ ಯಾವ ಮಾಡಿಲ್ಲ. ಹಿಂಗೆ ನಾವು ಮನಸ್ಸು ಮಾಡ್ರೆ ಏನು ಬೇಕಾದ್ ಮಾಡ್ಬೋದು, ನಾವು ಮನಸ್ಸು ಮಾಡ್ರೆ ಒಂದು ಊರು ಉದ್ಧಾರ ಮಾಡ್ಬೋದು ಅಂತ ಹೇಳ್ತಿರ್ತಾರೆ ಕೆಲವರು. ಆಮೇಲೆ ನಂತರ ಅವ್ರು ಹಣೆಬರ ಗೊತ್ತಾಕೈತಿ, ಆವಾಗ ನೀವು ಚೀತು ಅಂತೇಳಿ ಉಳ್ತೀರಿ, ಮತ್ತು ಅದು ನಿಮ್ಗೆ ಗೊತ್ತಿದೆ. ಇದು ಅಂಥ ಪ್ರಶ್ನೆ. ಅದು ಸತ್ಯ ಇದೆ, ಅದನ್ನು ಆನ್ ದಿ ಸಬ್ಲಿಮಿಟಿ ಅಂತ ಕರಿತೀವಿ ನಾವು ಕನ್ನಡ ಸಾಹಿತ್ಯದಲ್ಲಿ. ಭವ್ಯತೆ ಅಂತ ಕರಿತೀವಿ ಇದನ್ನು. ಕನ್ನಡ ಲಿಟ್ರೇಚರ್ ಯಾರು ಓದ್ತೀರಿ ಅವ್ದು ಗೊತ್ತಿರ್ತೈತಿ. ಆನ್ ದಿ ಸಬ್ಲಿಮಿಟಿ ಅಂತಕ್ಕಂಥದ್ದು ಕಾವ್ಯ ಮೀಮಾಂಸೆಯಲ್ಲಿ ಬರ್ತದೆ. ಭವ್ಯವಾಗಿ ಹೇಳೋದು ಭಾಳ ಒಂದು ಸ್ವಲ್ಪ ಇರ್ತೈತಿ, ಅಲ್ಪ ಇರ್ತೈತಿ, ಅದನ್ನು ಕಲ್ಪ ಮಾಡೋದು. ಅದನ್ನು ಕುವೆಂಪು ಅವ್ರು ಹಂಗೆ ಮಾಡ್ತಿದ್ರು. ಯಾವುದೋ ಒಂದು ಅಲ್ಪ ವಿಷಯವನ್ನು ತೊಗೊಂಡು ಅದಕ್ಕೆ ಭವ್ಯತೆ ತೊಗೊಂಬಂದ್ಬಿಡ್ತಿದ್ರು ಅವ್ರು. ದಟ್ ಈಸ್ ಕಾಲ್ಡ್ ಸಬ್ಲಿಮಿಟಿ ಅಂತೆ. ಸಬ್ಲಿಮಿಟಿ ಆಫ್ ಆರ್ಟ್ ಅಂತ ಕರಿತೀವಿ. ಇಲ್ಲಿ ಹಾಗೆ ಇದನ್ನು ಇಸಾಬೆಲ್ಲ ಅಂತ ಹೇಳೋಬೇಕಲು. ಇಲ್ಲೆಲ್ಲ ಹೆಸರುಗಳು ಫಾರಿನ್ ಹೆಸರು ಕೊಟ್ಟಿದ್ದಾರೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನೇ ಹೊಳ್ಳೆ ಓದಾಬೇಡ್ರಿ, ಇದು ನಿಮಗೆ ಬೇಕಾಗಿರೋ ಒಂದು ಹೆಸರು ಹಾಕೊಂಡ್ಬಿಡ್ರಿ. ಅದ್ರಾಗ ಇಸಾಬೆಲ್ಲ ರಂಗಮಂದಿರಕ್ಕೆ ಹೋಗುತ್ತಾಳೆ, ಥಿಯೇಟ್ರಿಗೆ ಹೋಗ್ತಾಳೆ, ಮತ್ತು ಮಾರನೇ ದಿನ ತನ್ನ ಸಹೋದ್ಯೋಗಿಗಳಿಗೆ ನಾಟಕ ಉತ್ತಮವಾಗಿದೆ ಎಂದು ಹೇಳುತ್ತಾಳೆ. ಏನಾದರೂ ಇದರಲ್ಲಿ ಸತ್ಯ ಇದೆ, ಸತ್ಯಕ್ಕಿಂತ ಹೆಚ್ಚು ಉಬಿಸಿ ಹೇಳತ್ತಾಳೆ. ಇಲ್ಲಿ ಭಾಳ ಚಂದ ವರ್ಡ್ ಬಂತು ನೋಡ್ರಿ, ಉಬಿಸಿ ಹೇಳೋದಂತು. ಅದಾ ಸ್ವಲ್ಪ ಇರ್ತೈತಿ, ಅದನ್ನು ಉಬಿಸಿ ಹೇಳೋದತ್ತು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ತಾರೆ ಹಿಂಗೆ. ದಕ್ಷಿಣ ಕರ್ನಾಟಕದಾಗ ಹಿಂಗೆ ಉಬ್ಬಿಸೋದಕ್ಕೆ, ಹೆಚ್ಚು ಮಾಡೋದಕ್ಕೆ ಏನಂತಾರೆ ಅಂತೇಳಿ ಪಾಪ ನೀವು ಯಾರು ಇದ್ರಿ ಅಂದ್ರೆ ಕಮೆಂಟ್ ಮಾಡಿ. ನಿಮ್ಮ ಭಾಷೆ ನಾವು ಕೂಡ ತಿಳ್ಕೊಳ್ತೀವಿ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಇಸಾಬೆಲ್ಲ ಮೂವಿ ನೋಡಕ್ಕೆ ಹೋಗ್ತಾಳೆ, ಮೂವಿ ಈಸ್ ಬೆಸ್ಟ್ ಅಂತ ಹೇಳ್ತಾಳೆ. ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ತಾಕಿ ಅಂದಾಳ, ಅಂದ್ಕೊಂಡಾಳ, ಓಕೆ ಇದು ಏನಿದೆ ಕರೆಕ್ಟ್ ಇದೆ, ಉಬ್ಬಿಸಿ ಅಂತೂ ಹೇಳಿಲ್ಲ. ಇಲ್ಲಿ ಅದನ್ನ ಹೇಳ ನಾವು ಅದ್ದೂರೀಕರಣ ಮಾಡಿ ಯಾರು ಹೇಳ್ಯಾರಪ್ಪ ಅದನ್ನು ಕೇಳ ನಾವು. ಇದು ಅದ್ದೂರೀಕರಣ ಇಲ್ಲ ಇದ್ರಾಗ. ಹಾಗಾದ್ರೆ ಅದ್ದೂರೀಕರಣ ಇಲ್ಲದಕ್ಕಾಗಿ ಇದು ಆಪ್ಷನ್ ಸರಿಯಲ್ಲ. ಮನೆಯ ದಳ್ಳಾಳಿ ಮನೆಯ ಸಾಗರದಿಂದ 11 ಬ್ಲಾಕ್ಗಳಷ್ಟು ದೂರ ಇದ್ದರು. ಈ ಸಿಟಿ ಒಳಗೆ ಮನಿ ತೋರಿಸ್ತಿರ್ತಾರೆ, ಮನಿ ಏಜೆಂಟ್ ಹತ್ತಿರ್ತಾರೆ ಕೆಲವ್ರು. ಮನಿ ಕಟ್ಟಿದವ ಬೇರೆ, ಮನಿ ಏಜೆಂಟ್ ಬೇರೆ. ಅಲ್ಲಿ ಬಾಡಿಗೆ ಇಡಕ್ಕೆ ಅವ್ನು ಕೇಳ್ಬೇಕು. ಯಾವುದ್ರೂ ಒಂದು ಮನಿ ತೋರಿಸ್ಬೇಕಾರೆ ಹೇಳ್ತಿರ್ತಾನೆ ನಾವು, ಸರ ಆ ಮನಿ ಹಿಂಗೈತಿ ಸರ, ಅಲ್ಲಿ ಏನು ಸೂರ್ಯನೇ ಕಿಟಕಿ ಮೇಲೆ ಬರ್ತಾನೆ ಅಂತ ಹೇಳ್ತಾನೆ ನಾವು. ತಿಳಿತಾ? ಆ ಮನಿ ಒಳಗೆ ಇದ್ರು ಸರ, ಹಿಂದಿದ್ರು ಸರ, ಒಟ್ಟು 10 ವರ್ಷ ಮಕ್ಕಳಾಗಿಲ್ಲಾಗಿದ್ದು ಸರ, ಅವ್ರು ಬಂದು 3 ತಿಂಗಳದೊಳಗೆ ಮಕ್ಕಳಾದವು ಅಂತ ಹೇಳ್ಬಿಡ್ತಾನೆ. ದಿಸ್ ಇಸ್ ಕಾಲ್ಡ್ ಭವ್ಯತೆ, ಅದ್ದೂರೀಕರಿಸಿಳೋದು. ಇಲ್ಲಿ ಹಂಗಾಗೈತೆ ನೋಡಿ. ಮನೆಯ ದಳ್ಳಾಳಿ ಮನೆಯ ಸಾಗರದಿಂದ 11 ಬ್ಲಾಕ್ಗಳಷ್ಟು ದೂರ ಇದ್ರೂ ಕೂಡ
ಪ್ರಧಾನವಾಗಿ ಸಾಗರಮುಖಿ ಸ್ವತ್ತು ಅಂತಲೇ ಮನೆಯ ಬಗ್ಗೆ ವಿವರಿಸುತ್ತಾನೆ. ಒಟ್ಟ ಸಾಗರದ ಬಾಜುನ ಐತೆ ಮನಿ ಎಲ್ಲೈತಪ್ಪ ಅಂದ್ರೆ ಮನಿ ಕಿಟಕಿಯಾಗ ನಿತ್ರ ಕಿಟಕಿಯಾಗ ನೀರು ಸಿಡ್ತಿರ್ತಾವೆ ಸಾಗರದ ಅಂತ ಹೇಳ್ತಾನೆ. ಮತ್ತೆ ಎಷ್ಟು ದೂರ ಐತೆ ಆ್ಯಕ್ಚುಲಿ ಅದು 11 ಬ್ಲಾಕ್ಗಳಷ್ಟು ದೂರ ಐತಿ. ಅಂದರೆ ಇಲ್ಲಿ ಸತ್ಯವನ್ನು ಸ್ವಲ್ಪ ಉಬಿಸಿ ಹೇಳತ್ತನಲ್ಲ ಅನ್ಸತ್ತೈತಲ್ಲ ನಿಮಗೆ, ಒಂದು ಸ್ವಲ್ಪ ಇದನ್ನು ಟಿಕ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇನ್ನೂ 2 ಆಪ್ಷನ್ ಅದಾವೆ, ಅದನ್ನು ನೋಡ್ಕೊಂಬಂದು ಇದನ್ನು ಡಿಸೈಡ್ ಮಾಡೋಣ ನಾವು. ನೆಕ್ಸ್ಟ್, ಉದ್ಯೋಗ ಸಂದರ್ಶನ ಒಂದರಲ್ಲಿ ಫ್ರೆಡ್ ಅಂದರೆ ಇದು ಬೇರೆ ಹೆಸರು ಐತಿ, ಮತ್ತು ನೀವು ನಿಮ್ಮ ಹೆಸರು ಯಾವ್ದಾರ ತಗೋರಿ. ತಾನು ಪ್ರಾಥಮಿಕ ಶಾಲೆಗಳಲ್ಲಿ 10 ವರ್ಷಗಳ ಕಾಲ ಬೋಧನೆ ಮಾಡಿದ್ದು, ತಾನು ಒಬ್ಬ ಅತ್ಯಂತ ಅನುಭವಿ ಶಿಕ್ಷಕ ಎಂದು ತನ್ನನ್ನು ತಾನು ಬಣ್ಣಿಸುತ್ತಾನೆ. ಪಾಪ ಅವನ 10 ವರ್ಷ ಕೆಲಸ ಮಾಡ್ಯಾನ ಪ್ರೈಮರಿ ಸ್ಕೂಲ್ದಾಗ. ಈ ಸಂದರ್ಶನ ನಡೆದಿರ್ತೈತಿ, ಇಲ್ಲ ನನಗೆ 10 ವರ್ಷದ ಅನುಭವ ಇದೆ ಅಂತೇಳಿ ಹೇಳ್ತಾನೆ. ತಪ್ಪೇನೈತೆ ಅನ್ನೋದ್ರೆ ಹೆಚ್ಚೇನು ಹೇಳತ್ತಾನೋ, ಇಲ್ಲಾಂದ್ರೆ ಅವ ಏನ್ರಿ ಹಿಂಗೆ ಹೇಳಿದ್ರೆ ನಾ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತೀನಿ ಆದರೂ ಡಿಗ್ರಿ ಕಾಲೇಜ್ದವ್ರಿಗೆ ಕಲಿಸುವಟ್ಟು ನಂಗೆ ಸಾಮರ್ಥ್ಯ ಇತ್ತು ಹೇಳಿದ್ದಂದ್ರೆ ಅದು ಉಬಿಸಿ ಹೇಳಿದ. ಪ್ರಾಥಮಿಕ ಶಾಲೆಯಲ್ಲಿ 10 ವರ್ಷ ಆಗೈತಿ, ನಾನೊಬ್ಬ ಪ್ರಾಥಮಿಕ ಶಾಲಾ ಅತ್ಯುತ್ತಮ ಶಿಕ್ಷಕ ಅನ್ನೋದ್ರಲ್ಲೇ ನಂದೇನು ಹೇಳೋದ್ರಲ್ಲಿ ಉಬಿಸಿ ಹೇಳತ್ತಾನ ಅಂತೇಳಿ, ಅದ್ದೂರಿಯಾಗಿ ಹೇಳತ್ತಾನ ಅಂತೇಳಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಬಾಸ್ಕೆಟ್ಬಾಲ್ ತರಬೇತಿದಾರ ಅತ್ಯಂತ ಪ್ರತಿಭಾನ್ವಿತ ಆಟಗಾರರಿಗೆ ಕಾಲೇಜು ವಿದ್ಯಾರ್ಥಿ ವೇತನ ದೊರೆಯುವುದಾಗಿ ಹೇಳುತ್ತಾನೆ. ತಪ್ಪೇನಿದೆ? ಒಬ್ಬ ಬಾಸ್ಕೆಟ್ಬಾಲ್ ತರಬೇತಿ ಕೊಡ್ತಿರ್ತಾನೆ, ಇದ್ರಾಗ ಯಾರು ನೀವು ಪ್ರತಿಭಾನ್ವಿತರದಿಲ್ಲ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾನೆ ಅಂತ ಹೇಳ್ತಾನೆ. ಹಿಂಗೆ ಎಲ್ಲೂ ಕೂಡ ಇಲ್ಲಿ ಏನಿರಂಗಿಲ್ಲ, ಅದ್ದೂರಿ ಇರಂಗಿಲ್ಲ. ಇಲ್ಲಿ ಮಾತ್ರ ಅದ್ದೂರಿ ಐತಿ ನೋಡ್ರಿ. ಮನೆಯ ದಲ್ಲಾಳಿ ಮನೆಯ ಬಗ್ಗೆ ಹೆಂಗೆ ಹೇಳ್ತಾನಂದ್ರೆ 11 ಬ್ಲಾಕ್ಗಳಷ್ಟು ದೂರ ಇದ್ರೂ ಕೂಡ ಸಾಗರಮುಖಿ ಸ್ವತ್ತು, ಇದು ಸಾಗರ ಅಗದಿ ಕೆರೆಗಳು ಬಂದು ಗಾಡಿಗೆ ಬಿಡಿತಾವ ಅಂತ ಹೇಳ್ತಾನ. ಇಲ್ಲೇನಿದೆ, ಅದ್ದೂರಿ ಇದೆ. ಇಂತಹ ಉತ್ತರವನ್ನು, ದ ಬೆಸ್ಟ್ ಆನ್ಸರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು 2 ಕ್ವಶನ್ ಹೆಂಗೆ ಬಂದಾವಂದರೆ, ಒಂದು ಪ್ಯಾರಾ ಕೊಟ್ಟರ ಹೊರ ಅದ್ರ ಓದಿ ಉತ್ತರ ಬರೆಯೋದು ನೋಡ್ರಿ. KS ಇಂಥವು ಪ್ರಶ್ನೆ ಇರ್ತಾವ, ಓದಿ ಬರೀದ ಪ್ಯಾರಾ ಕೊಟ್ಟಿರ್ತಾರ, ಪ್ಯಾರಾ ಓದಿ ಉತ್ತರ ಬರೆಯೋದು. ಏನು ಬರ್ದಾರ? ಮಹಾತ್ಮ ಗಾಂಧೀಜಿಯವರು ಕೈಗಾರೀಕರಣವೇ ಭಾರತದ ಬಹುಸಂಖ್ಯಾತ ಬಡವರ ಸಮಸ್ಯೆಗೆ ಉತ್ತರವಲ್ಲವೆಂದು ಹಾಗೂ ಗ್ರಾಮೀಣರಿಗೆ ಆಹಾರದಲ್ಲಿ ಸ್ವಾವಲಂಬನೆ ಹೊಂದುವುದನ್ನು, ಹತ್ತಿಯಿಂದ ತಮ್ಮ ಬಟ್ಟೆಗಳನ್ನು ತಾವೇ ನೇಯುವುದನ್ನು ಹಾಗೂ 20ನೇ ಶತಮಾನವು ನೀಡುವ ಕಾಣಿಕೆಗಳನ್ನು ದೂರೀಕರಿಸಲು ಕಲಿಸಬೇಕೆಂದು ನಂಬಿದ್ದರು. ಗಾಂಧೀಜಿ ಯಾವಾಗಲೂ ಕೂಡ ಗ್ರಾಮದಲ್ಲಿರ್ತಕ್ಕಂತಹ ಸ್ವಂತ ಉದ್ಯೋಗಗಳು, ಗುಡಿ ಕೈಗಾರಿಕೆಗಳ ಬಗ್ಗೆ ಜಾಸ್ತಿ ಏನು ಕೊಟ್ಟಿದ್ರು, ಅವರು ಮಹತ್ವವನ್ನು ಕೊಟ್ಟಿದ್ರು. ಗುಡಿ ಕೈಗಾರಿಕೆ, ಇದನ್ನು ನೀವು ಗ್ರಾಮ ಸ್ವರಾಜ್ ಓದುವಾಗ ಕಲ್ತಿರ್ತೀರಿ, ಪಂಚಾಯತ್ ರಾಜ್ ಮತ್ತು ಗ್ರಾಮ ಸ್ವರಾಜ್ ಓದುವಾಗ ಇದನ್ನು ಕಲ್ತಿರ್ತೀರಿ. ಗುಡಿ ಕೈಗಾರಿಕೆ ಅಂದ್ರೆ ಕಂಬಾರರು, ಕುಂಬಾರರು, ನೇಕಾರರು, ಇವರೇನು ತಮ್ಮ ಕೈಯಿಂದ ಕೆಲಸ ಮಾಡಿ ವಸ್ತುಗಳನ್ನು ತಯಾರಿಸ್ತಾರಲ್ಲ ಅದನ್ನು ಸಪೋರ್ಟ್ ಮಾಡ್ತಿದ್ರು ಅವರು. ಬಟ್ ಅಲ್ಲಿ ಗ್ರಾಮೀಣ ಕೈಗಾರಿಕೆಗಳು ಬರ್ತಾವೆ, ರೂರಲ್ ಇಂಡಸ್ಟ್ರೀಸ್ ಬರ್ತಾವೆ, ಮಷಿನ್ ಮೂಲಕ ವಸ್ತುಗಳನ್ನು ತಯಾರಿಸೋದು ಬರ್ತಾವೆ. ಅದನ್ನು ವಿರೋಧಿಸ್ತಾರೆ ಅವರು ಗಾಂಧೀಜಿ. ಯಾಕೆ ವಿರೋಧಿಸ್ತಾರೆ ಅಂದರೆ, ಇದು ಬಹುಸಂಖ್ಯಾತರ ಬಡವರ ಸಮಸ್ಯೆಗೆ ಉತ್ತರ ಅಲ್ಲ. ಯಾವುದು? ಬರ್ರಿ, ಗಾಂಧೀಜಿಯವರ ಏನೋ ಒಂದು ಗಾಂಧೀಜಿಯವರ ತಿಳುವಳಿಕೆ ಇದು. ಗುಡಿ ಕೈಗಾರಿಕೆಗಳು ಇರಲಿ, ಗ್ರಾಮೀಣ ಕೈಗಾರಿಕೆಗಳು ಬೇಡ. ಅದರಿಂದ ಮಾಡೋದ್ರಿಂದ ನಾವು ನಮ್ಮಲ್ಲಿರ್ತಕ್ಕಂತಹ ಬಟ್ಟೆ ತಯಾರಿಸುವುದು, ನೇಯುವುದು ಇವೆಲ್ಲನೂ ಕೂಡ ಹೋಗಿ ಗ್ರಾಮದಲ್ಲಿರ್ತಕ್ಕಂತಹ ಜನರು ಅವರ ಸೊಗಡನ್ನು ಕಳ್ಕೊಂಡು ಸ್ವರ್ಗವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವವರ ಮನಸ್ಸಿಗೆ ಹಿಡಿಸಲಿಲ್ಲ. ಅವ್ರು ಹೇಳಿದ್ದು ಮುಂದೆ ಬರ್ತಕ್ಕಂತಹ ಅಧಿಕಾರ ಏನು ಮಾಡಾಕೊಂಡ್ರಲ್ಲ ಅವ್ರಿಗಿದು ಹಿಡಿಸ್ಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಪ್ಯಾರಾ ಓದ್ಕೊಂಡೆ ಇಲ್ಲಿ ಉತ್ತರ ಬರೆಯೋದು. ಅದು ಬಡವರ ಪರವೇ ವಿನಾ ಸಿರಿವಂತರ ಪರ ಅಲ್ಲ. ಗ್ರಾಮೀಣ ಕೈಗಾರೀಕರಣವನ್ನು ಗಾಂಧೀಜಿ ವಿರೋಧಿಸಲು ಕಾರಣ ಅದು ಬಡವರ ಪರವೇ ವಿನಾ ಸಿರಿವಂತರ ಪರ ಅಲ್ಲ. ಯಾವಾಗಲೂ ಕೂಡ ಗ್ರಾಮೀಣ ಕೈಗಾರಿಕೆ ಇವರ ಪರ ಅವರ ಪರ ಅಂತಿಲ್ಲ, ಗ್ರಾಮೀಣದಲ್ಲಿ ಐತಿ, ಇದು ಸೂಟೇಬಲ್ ಆನ್ಸರ್ ಅಲ್ಲ. ಎರಡನೇದು, ಅದು ಗ್ರಾಮೀಣರ ಕೌಶಲ್ಯವನ್ನು ನಾಶ ಮಾಡುವುದು. ಇಲ್ಲಿ ಗಮನಿಸಿ, ಗುಡಿ ಕೈಗಾರಿಕೆಯಲ್ಲಿ ನೇಯುವುದು, ಬಟ್ಟೆ ನೇಯುವುದು, ಬುಟ್ಟಿ ತಯಾರಿಸುವುದು, ಕುಂಬಾರಿಕೆ ಇದನ್ನೆಲ್ಲ ಕೈಲೇ ಮಾಡ್ತಿದ್ರು. ಸ್ಕಿಲ್ ಇತ್ತು. ಈ ಸ್ಕಿಲ್ದಿಂದ ಮಷಿನ್ ಮೇಕಿಂಗ್ ಬಂದ ತಕ್ಷಣ ಅವ್ರಲ್ಲಿರ್ತಕ್ಕಂಥ ಸ್ಕಿಲ್ ಏನಾಗಿಬಿಡ್ತೈತಿ, ಹೋಗಿಬಿಡ್ತೈತಿ. ಆವಾಗ ಇದು ನಿಮಗೆ ಸರಿ ಅನಿಸ್ಬೋದು. ಅಂದ ತಕ್ಷಣ ಬಿ ಕರೆಕ್ಟ್ ಹಾಕೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಕೆಳಗೆ ನೋಡ್ರಿ ಸ್ವಲ್ಪ ಆಪ್ಷನ್, ಮತ್ತು ಇದ್ರಾಗ 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಸರಿ ಇರ್ಬೋದು. ಅದಕ್ಕೆ ಇದನ್ನು ಜಸ್ಟ್ ಒಂದು ಸರಿ ನೀವು ಇದು ಸರಿ ಇರ್ಬೋದು ಅಂತ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಅದು ಭಾರತೀಯ ಸಂಸ್ಕೃತಿಗೆ ವಿನಾಶಕ.
ಹಂಗೆ ನಾವು ಡಿಸೈಡ್ ಮಾಡೋಕ್ಕೆ ಬರೋಂಗಿಲ್ಲ. ಗ್ರಾಮೀಣ ಕೈಗಾರಿಕರನ್ನ ಬಂದ ತಕ್ಷಣ ನಮ್ಮ ಸಂಸ್ಕೃತಿ ಏನು ನಾಶ ಆಗಿ ಹೋಗಂಗಿಲ್ಲ, ಅದನ್ನು ಅಡಾಪ್ಟೇ ಮಾಡ್ಕೋಬೇಕತ್ತಿಲ್ಲ. ಎಷ್ಟೋ ಯಾವಾಗ ಭಾರತಕ್ಕೆ ಬ್ರಿಟಿಷರು ಬಂದ ತಕ್ಷಣ ಗ್ರಾಮೀಣ ಕೈಗಾರಿಕರನ್ನ ಇದ್ದರೂ ಕೂಡ ಇವತ್ತು ಕೂಡ ನಮ್ಮ ದೇಶದಲ್ಲಿ ನಮ್ಮ ಊರಾಗ ಇನ್ನೂ ಬಟ್ಟೆಯನ್ನು ಕೈಲಿ ನೇಯ್ತಾರ, ಇನ್ನೂ ಗಡಿಗೆಯನ್ನು ಮಾಡೋರು ಅದಾರ, ಇನ್ನೂ ಕುಂಬಾರರು ಕಟ್ಟಿಗೆ ಕೆಲಸ ಮಾಡೋರು ಅದಾರ. ಹೀಗಾಗಿ ವಿನಾಶಕ ಆಗಿಲ್ಲ. ನೆಕ್ಸ್ಟ್, ಅದು ಗ್ರಾಮೀಣ ಸೌಂದರ್ಯವನ್ನು ಹಾಳು ಮಾಡುವುದು. ಸೌಂದರ್ಯಕ್ಕೆ ಇದು ಗ್ರಾಮೀಣ ಕೈಗಾರಿಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ದ್ಯಾಟ್ ಇದ್ರಾಗ ಬೆಸ್ಟ್ ಆನ್ಸರ್ ಯಾವುದಾಯ್ತು ಅಂದ್ರೆ ಬಿ ಆಯಿತು. ಇಲ್ಲಿ ಯಾವುದು ಬಿ ಇದೆ ಚೆಕ್ ಮಾಡಿ. ಸಿ ಮತ್ತು ಡಿ ಅಂದನ ಅಲ್ಲ, ಎ ಮತ್ತು ಬಿ ಅಂದನ ಅಲ್ಲ, ಇಲ್ಲಿ ಬಿ ಮಾತ್ರ ಇದೆ. ಇದು ಸರಿಯಾದ ಉತ್ತರ ಆಕೈತಿ, ಎ ಮತ್ತು ಡಿ ಅಲ್ಲ. ಹೀಗೆ ನೀವು ನೋಡಿರ್ತಕ್ಕಂತಹ ಪ್ಯಾರಾಗ್ರಾಫ್ ಓದಿದ ತಕ್ಷಣ ಡಿಸೈಡ್ ಬಿಡ್ಬೇಕು. ಇನ್ನು ಲಾಸ್ಟ್ ಕ್ವಶನ್, ಗಾಂಧೀಜಿಯವರು ಗ್ರಾಮೀಣ ಸೊಗಡಿನ ಸ್ವರ್ಗದ ಕನಸನ್ನು ಹಂಚಿಕೊಳ್ಳದವರು. ಗ್ರಾಮ ಭಾಗದಲ್ಲಿ ಇದ್ದು ಅಲ್ಲೇ ಒಂದು ಸ್ವರ್ಗ ಇದೆ, ವಿಲೇಜ್ದಲ್ಲಿನೇ ಸ್ವರ್ಗ ಇದೆ. ಅದನ್ನು ವಿಲೇಜನ್ನು ಅವ್ರು ಏನಂತ ತಿಳ್ಕೊಂಡ್ರು, ಗ್ರಾಮ ಸ್ವರಾಜ್ ಅಂತ ತಿಳ್ಕೊಂಡು ಆ ಸ್ವರ್ಗದ ಕನಸನ್ನು ಯಾರು ಹಂಚಿಕೊಳ್ಳಲಿಲ್ಲ ಅಂತ ಕೇಳ್ತಾನೆ. ದೇಶದ ಕೈಗಾರಿಕರಣವನ್ನು ನಂಬದವರು, ಗಾಂಧೀಜಿಯವರನ್ನು ರಾಷ್ಟ್ರಪಿತ ನೆಂದವರು, ಸ್ವಾತಂತ್ರ್ಯೋತ್ತರ ಅಧಿಕಾರ ಪಡೆದವರು, ಗ್ರಾಮಗಳು ಸ್ವಸಂಪೂರ್ಣಾವಲಂಬಿಗಳೆಂದು ನಂಬಿದವರು. ಇದರಲ್ಲಿ ನೋಡಿ, ಕೈಗಾರಿಕರಣವನ್ನು ನಂಬದವರಂತರೂ ಈ ಥರ ಅನ್ನಲಿಲ್ಲ, ಅವನನ್ನು ರಾಷ್ಟ್ರಪಿತ ಅಂತ ಕರೆದವರು ಅಂತೂ ಈ ಥರ ಅಂದಿಲ್ಲ. ಸ್ವಾತಂತ್ರ್ಯೋತ್ತರ ಅಧಿಕಾರವನ್ನು ಪಡೆದವರು 1947 ನಂತರ ಏನು ಅಧಿಕಾರಕ್ಕೆ ಬರ್ತಾರಲ್ಲ ಅವರು ಗಾಂಧೀಜಿಯವರ ಗ್ರಾಮೀಣ ಸೊಗಡಿನ ಸ್ವರ್ಗದ ಕನಸನ್ನು ಹಂಚಿಕೊಳ್ಳದವರು. ಗಾಂಧೀಜಿ ಹೇಳಿದರು, ನಮ್ಮಲ್ಲಿ ಗ್ರಾಮ ಸ್ವರಾಜ್ಯ ಮಾಡಿ, ಗ್ರಾಮಗಳೇನಾಗಬೇಕು, ನಮ್ಮಲ್ಲಿ ತಾವು ಇಂಡಿಪೆಂಡೆಂಟ್ ಇರಬೇಕು, ಆತ್ಮನಿರ್ಭರ ಇರಬೇಕಂತ ಅವಾಗ ಹೇಳಿದ್ರು ಅವ್ರು. ಈಗ ನಾವು ನಮ್ಮ ನರೇಂದ್ರ ಮೋದಿ ಅವರು ಇದೊಂದು ಕಲ್ಪನೆ ತಂದಿದ್ರಲ್ಲ ಆತ್ಮನಿರ್ಭರ ಅಂತೇಳಿ, ಈ ಆತ್ಮನಿರ್ಭರ ಅಂತಕ್ಕಂಥ ಕಲ್ಪನೆ ಅವಾಗ ಹೇಳಿದರು ಗಾಂಧೀಜಿಯವರು. ಆದರೆ ಸ್ವಾತಂತ್ರ್ಯೋತ್ತರ ಅಧಿಕಾರವನ್ನು ಪಡೆದವರು ಇದನ್ನು ನಡೆಸಿಕೊಡ್ಲಿಲ್ಲ. ಸೊ ದ್ಯಾಟ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಅಟ್ಟ ಯಾವುದೈತೆ ನೋಡ್ರಿ, ಅದನ್ನಿಲ್ಲಿ ಕರೆಕ್ಟ್ ಹಾಕ್ರಿ. ಇನ್ನು ಲಾಸ್ಟ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದನ್ನು ನೀಟಾಗಿ ಓದ್ಕೊಳ್ಳಿ. ನೀವೇ ಜಿಲ್ಲಾ ನ್ಯಾಯಾಧೀಶರೆಂದು ನಿಮ್ಮ ಜಿಲ್ಲೆಯಲ್ಲಿ ಸಕ್ಕರೆ ಕೊರತೆ ಇದೆ ಎಂದು ಭಾವಿಸಿಕೊಳ್ಳಿರಿ. ನೀವು ಡಿಸ್ಟಿಕ್ ಜಡ್ಜ್ ತಿಳಿತಾ, ಇವಾರೆ ಡಿಸ್ಟಿಕ್ ಜಡ್ಜ್ ಅಂತ ತಿಳ್ಕೊಂಬಿಡ್ತು ನೀವು. ಇವಾರೆ ಡಿಸ್ಟಿಕ್ ಜಡ್ಜ್, ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್. ಬಹುಶಃ ಇದು ಇದರಲ್ಲಿ ಏನು ಇಂಗ್ಲೀಷ್ ವರ್ಷನಲ್ಲಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತ ಇರಬೇಕು. ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂದರೆ ಡಿ ಸಿ ಅವ್ರನ್ನ ನಾವು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ. ಆವಾಗ ಸರ್ಕಾರವು ಮದುವೆಗಳಿಗೆ ಗರಿಷ್ಠ 30 kg ಸಕ್ಕರೆ ಮಾತ್ರ ಪೂರೈಸಲು ಆದೇಶಿಸಿದೆ. ಯಾವ್ದು ಮದುವೆ ನಡೆದರೂ ಕೂಡ 30 kgಗಿಂತ ಹೆಚ್ಚು ಸಕ್ಕರೆ ಬಳಸುವಂಗಿಲ್ಲ, ಯಾಕಂದ್ರೆ ಸಕ್ಕರೆಯ ಕೊರತೆ ಇದೆ. ನಿಮ್ಮ ಆತ್ಮೀಯ ಗೆಳೆಯನ ಮಗನ ಮದುವೆ ನಡೀತಾ ಇದೆ, ನಿಮ್ಮ ಗೆಳೆಯರು ಕನಿಷ್ಠ 50 kg ಸಕ್ಕರೆ ನೀಡಲು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಡಿ ಸಿ ಇರ್ತಾನೆ, ಆ ಡಿ ಸಿಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಆ ಫ್ರೆಂಡಿನ ಮಗನ ಮದುವೆ ನಡೀತಾ ಇದೆ, ಕಂಡೀಷನ್ 30 kg ಸಕ್ಕರೆ ಅಟ್ಟ ಬಳಸ್ಬೇಕಂತೇಳಿ ಈ ಫ್ರೆಂಡಿಗೆ ನಾ ಡಿ ಸಿ ನನ್ನ ದೋಸ್ತ ಅದಾನಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನನ್ನ ದೋಸ್ತ ಅದಾನಲ್ಲ, 30 ಬದಲಾಗಿ 50 ಕೊಡಪ್ಪ ಅಂತ ಹೇಳ್ತಾನ. ಆವಾಗ ನೀವು ಮುಜುಗರಕ್ಕೊಳಗಾಗಿ ನಿನಗೆ ನೆನೆಸ್ಬಿಡ್ದೇವಪ್ಪ, ಸರ್ಕಾರದ ರೂಲ್ಸ್ ಹಿಂಗೈತಲ್ಲ, ಹೆಂಗೆ ಮಾಡೋದು, ನಾನಾ ರೂಲ್ಸ್ ಮಾಡಿಬಿಟ್ಟಿದ್ದೀನಿ ನಮ್ಮ ಜಿಲ್ಲೆ ಒಳಗೆ, ಸರ್ಕಾರದ ನಿರ್ಬಂಧದ ಬಗ್ಗೆ ಹೇಳುವಿರಿ, ಹಿಂಗೈತಿ ಏನು ಮಾಡೋದಪ್ಪ. ನೀವೇ ಜಿಲ್ಲಾ ನ್ಯಾಯಾಧೀಶರಾಗಿರುವುದರಿಂದ ಎಷ್ಟು ಬೇಕಾದರೂ ಬಿಡುಗಡೆ ಮಾಡಬಹುದೆಂದು ನಿಮ್ಮ ಗೆಳೆಯ ಹೇಳುವರು. ಅವಾಗ ಹೇಳ್ತಾನೆ, ನೀವಾದಲ್ಲ ರೂಲ್ಸ್ ಮಾಡೋರ, ನೀವು ಅದರಿ, ಹೆಂಗಾರ ಮಾಡಿಕೊಡ್ರಿ ಅಂತ ನಾವು. ಆವಾಗ ಅವರೊಂದಿಗೆ ನಿಮ್ಮ ಗೆಳೆತನವನ್ನು ಕಳೆದುಕೊಳ್ಳಲು ನಿಮಗೆ ಇಚ್ಛೆ ಇಲ್ಲ. ಇದು ಭಾಳ ಒಳ್ಳೆ ಇಂಪಾರ್ಟೆಂಟ್. ಅವನು ನನ್ನ ಕಡೆ ಆಗೋದಿಲ್ಲ ನೋಡು, ಏನು ಮಾಡ್ಕೋತೀವಿ ಮಾಡ್ಕೋ ಹೋಗಂದ್ರೆ ಫ್ರೆಂಡ್ಶಿಪ್ ಹೋಗ್ತೈತಿ. ಫ್ರೆಂಡ್ಶಿಪ್ಪು ಉಳಿಬೇಕು, ರೂಲ್ಸು ಉಳಿಬೇಕು, ಎರಡೂ ಉಳಿಬೇಕಾದ್ರೆ ನೀವೇನು ಮಾಡಬೇಕು ನೋಡಿ. ಇದನ್ನು ಎಥಿಕಲ್ ಡೈಲಮಾ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ, ದಿಸ್ ಇಸ್ ಕಾಲ್ಡ್ ಎಥಿಕಲ್ ಡೈಲಮಾ, ನೈತಿಕ ಸಂದಿಗ್ಧತೆ ಅಂತ ಕರಿತೀವಿ. ಇದು ಮೇನ್ಸ್ದಾಗೂ ಕೂಡ ಇದು ಬರ್ತವೆ. ಅವಾಗ ನೀವೇನು ಮಾಡ್ತೀರಿ, ಬೆಸ್ಟ್ ಆನ್ಸರ್ ಸೆಲೆಕ್ಟ್ ಮಾಡಿ. ಗೆಳೆಯರ ಕೋರಿಕೆಯಂತೆ ಹೆಚ್ಚುವರಿ ಸಕ್ಕರೆಯನ್ನು ಬಿಡುಗಡೆ ಮಾಡುವಿರಿ. ಮಾಡಿರಿ ಅಂದ್ರೆ ನೀವೇನು ಮಾಡಿದಂಗೆ ಗೊತ್ತು, ಸ್ವಜನ ಪಕ್ಷಪಾತ. ನೀವೊಬ್ಬರು ಪಕ್ಷಪಾತ ಮಾಡಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಂಗೆ ಆಕೈತಿ. ಇದನ್ನು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬಾರ್ದು, ಹೌದಾ. ನಿಮ್ಮ ಗೆಳೆಯರಿಗೆ ಹೆಚ್ಚುವರಿ ಪೂರೈಸಲು ನಿರಾಕರಿಸಿ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಿರಿ. ಆವಾಗ ನಿಮ್ದು ಏನು ಹೋಗ್ತೈತಿ, ದೋಸ್ತಿ ಹೋಗ್ತೈತಿ. ಇಲ್ಲಿ ಬರದ ನಾವು, ನಿಮ್ಮ ಗೆಳೆಯನನ್ನು ಕಳೆದುಕೊಳ್ಳಲು ನಿಮಗೆ ಇಚ್ಛೆ ಇಲ್ಲ,
ನೀವು ಕಟ್ಟುನಿಟ್ಟಾಗಿ ಹೇಳ್ರಿ ಅಂದ್ರೆ ನಿಮ್ಮ ಗೆಳೆಯ ಏನಾಗ್ಬೋದು, ದೋಸ್ತಿ ಕಟ್ಟಾಕೈತೆ. ಹಂಗಾದ್ರೆ ಇದು ಕೂಡ ಬೆಸ್ಟ್ ಆಪ್ಷನ್ ಅಲ್ಲ. ಒಬ್ಬ ಫ್ರೆಂಡಾಗಿ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಡಿ ಸಿ ಆಗಿ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಫ್ರೆಂಡಾಗಿ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಡಿ ಸಿನೂ ಆಗಿರ್ತಾನೆ, ಫ್ರೆಂಡೂ ಆಗಿರ್ತಾನೆ. ದಿಸ್ ಈಸ್ ಕಾಲ್ಡ್ ಎಥಿಕಲ್ ಡೈಲಮ. ಆ ಒಬ್ಬ ವ್ಯಕ್ತಿ ಡಿ ಸಿನೂ ಆಗಿರ್ತಾನೆ, ಒಬ್ಬಕ್ಕೆ ಗಂಡನೂ ಆಗಿರ್ತಾನೆ. ಅದು ಅವಾಗ ನಿರ್ಧಾರ ತಗೋಬೇಕಾಗಿದ್ರೆ ಒಂದು ಎಥಿಕಲ್ ಡೈಲಮ. ಆ ಒಬ್ಬ ವ್ಯಕ್ತಿ ಹೆಂಡತಿನ ಗಂಡನೂ ಆಗಿರ್ತಾನೆ, ಆ ಒಬ್ಬ ವ್ಯಕ್ತಿ ಮಗನೂ ಆಗಿರ್ತಾನೆ. ಹೆಂಡತಿ ಗಂಡನೂ ಆಗಿರ್ತಾನೆ, ತಾಯಿಗೆ ಮಗನೂ ಆಗಿರ್ತಾನೆ. ಇಬ್ಬರು ನಡುವೆ ಕ್ಲಾಸ್ ನಡೆದಾಗ ಎಥಿಕಲ್ ಡೈಲಮ ಹೆಂಗೆ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇವು. ಮೂರನೇದು, ನಿಮ್ಮ ಗೆಳೆಯನಿಗೆ ಸರ್ಕಾರದ ಸೂಚನೆಯ ಪ್ರತಿಯನ್ನು ತೋರಿಸಿ ಅವರಿಗೆ ನಿಯಮಗಳಲ್ಲಿರುವ ಕಡಿಮೆ ಪ್ರಮಾಣವನ್ನು ಒಪ್ಪಲು ಮನವೊಲಿಸುವಿರಿ. ನೋಡಿ ಎಷ್ಟು ಚೆನ್ನಾಗಿದೆ, ಮನವೊಲಿಸುವಿರಿ. ಎಲ್ಲೋ ಒಂದು ಕಡೆ ಸತ್ಯ ಅನ್ನಿಸ್ತಾ ಇದೆ, ಟಿಕ್ ಹಾಕಿಟ್ಕೊಳ್ಳಿ. ಪೂರೈಕೆ ಮಾಡುವ ಪ್ರಾಧಿಕಾರಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಲು ಸಲಹೆ ನೀಡಿ ಈ ವಿಷಯದಲ್ಲಿ ನೀವು ಮಧ್ಯ ಪ್ರವೇಶಿಸುವುದಿಲ್ಲೆಂದು ಹೇಳುತ್ತೀರಿ. ಹೆಂಗೆ ಹೇಳ್ತೀರಿ? ಕಂಡೀಷನ್ಸ್ ಫಿಕ್ಸ್ ಮಾಡಿರಿ ನೀವು, ಮನವಿ ಕೊಟ್ಟರೆ ಸಿಗಂಗಿಲ್ಲ ಅಲ್ಲಿ. ಇದು ಏನಾಕೈತಿ ಹೇಳು, ಮಿಸ್ಗೈಡ್ ಮಾಡಿದಂಗೆ ಇದು ಅವನನ್ನ. ನಾವು ಆ ಒಂದು ಏನು ನನಗೆ ಅದಕ್ಕೆ ಸಂಬಂಧ ಇಲ್ಲಪ್ಪ, ನೀ ಮಾಡ್ಕೊಳ್ಳೋದಿದ್ರು ಅಲ್ಲಿ ಅರ್ಜಿ ಕೊಟ್ಟು ಮಾಡ್ಕೊ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋದ್ರಿಂದನೂ ಕೂಡ ಗೆಳೆಯನಿಗೆ ಏನಾಕತಿ, ನೋವು ಆಕತಿ. ಜೊತೆಗೆ ಅವನಿಗೆ ರಾಂಗ್ ಗೈಡೆನ್ಸ್ ಮಾಡಿದ ಆಕತಿ. ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಅಥವಾ ಜಿಲ್ಲಾ ನ್ಯಾಯಾಧೀಶನಾಗಿ ಇನ್ನೊಬ್ಬರಿಗೆ, ತನ್ನ ಗೆಳೆಯನಿಗೆ ರಾಂಗ್ ಗೈಡೆನ್ಸ್ ಮಾಡಬಾರ್ದು. ಬೆಸ್ಟ್ ಏನಪ್ಪ ಅಂದ್ರೆ ಸರ್ಕಾರದ ಸುತ್ತೋಲೆಯನ್ನು ಹೇಳಿ ಅವ್ನು ಹೇಳಬೇಕು, ಐ ಆಮ್ ಎ ಗೌರ್ನಮೆಂಟ್ ಸರ್ವೆಂಟ್, ಐ ಆಮ್ ಎ ಗೌರ್ನಮೆಂಟ್ ಆಫೀಸರ್, ನನಗೆ ಕಾನೂನು ನನ್ನನ್ನು ಆಳತ್ತೆ. ಆರ್ಟಿಕಲ್ 14 ಏನು ಹೇಳುತ್ತೆ? ರೂಲ್ ಆಫ್ ಲಾ, ಕಾನೂನು ಎದುರಿಗೆ ಎಲ್ಲರೂ ಸಮಾನರು. ದಯವಿಟ್ಟು ಏನು ಮಾಡಂದರೆ 30 kg ಏನಿದೆಯಲ್ಲ ಅಷ್ಟರೊಳಗೆ ನಿಂದು ಮಗನ ಮದುವೆ ಮುಗಿಸ್ಕೊ. ಕಾನೂನು ದೊಡ್ಡದು ಈ ದೇಶದಲ್ಲಿ. ಈ ದೇಶದಲ್ಲಿ ವ್ಯಕ್ತಿ ದೊಡ್ಡವನಲ್ಲ, ಈ ದೇಶದಲ್ಲಿ ಕಾನೂನು ದೊಡ್ಡವನು ಅಂತಕ್ಕಂಥ ತಿಳುವಳಿಕೆ ಹೇಳು. ಮನ ಒಲಿಸವನು. ನಿನಗೆ ಒಬ್ಬ ವ್ಯಕ್ತಿ ಮನ ಒಲಿಸೋಕೆ ಆಗಲಿಲ್ಲ ಅಂದ್ರೆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಯ ಜನರ ಮನವೊಲಿಸಕ್ಕೆ ನಿಂಗೆ ಸಾಧ್ಯವೇ ಇಲ್ಲಲ್ಲ. ಸೊ ದ್ಯಾಟ್ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾ ನ್ಯಾಯಾಧೀಶರಾದವರು ಆ ಕ್ಯಾಲಿಬರನ್ನು ಹೊಂದಿರ್ತಾರೆ. ಡಿಯರ್ ಫ್ರೆಂಡ್ಸ್, ಇಂಥ ಪ್ರಶ್ನೆಗಳಿಗೆ ನೀವು ಯಾವ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ನಿಮ್ಮ ಮಸ್ತಕ ಹೊಂದಿದ್ರೆ ಸಾಕು, ಚೆನ್ನಾಗಿ ಮಸ್ತಕ ಹೊಂದಿದ್ರೆ ಸಾಕು. ಈ ಪ್ರಶ್ನೆಗಳು ಈಗಾಗಲೇ ನಿಮ್ಮ ಕಿಸೆಯಲ್ಲಿದ್ದಂಗೆ, ಈ ಪ್ರಶ್ನೆಗಳು ನಿಮ್ಮ ಕಿಸೆಯಲ್ಲಿದ್ದಂಗೆ. ಇನ್ನು ಹೋಗ್ರಿ, 20 ಮಾರ್ಕ್ಸ್ ನಿಮ್ಮ ಕಿಸೆಯಾಗಿದ್ದಂಗೆ, ಇನ್ನು 380 ಮಾರ್ಕ್ಸ್ ಎಲ್ಲಿ ಅದಾವ ಅಂತೇಳಿ ಹುಡ್ಕೋತ ಹೋಗಿ. ಇಂಥ ಸಿರೀಸನ್ನು ನಾನು ಆಗಾಗ ಮಾಡ್ತಿರ್ತೀನಿ. ನನ್ನ ಸಿರೀಸನ್ನು ಕೇಳಿ ಕ್ಲಾಸನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್.